ಅಣ್ಣ ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಹಿಂದಿನ ವ್ಲಾಗೆಲ್ಲ ಹಾಕಿದ್ದೆ. ಕೆಲವೊಂದಿಷ್ಟು ಜನ ಅವರವರ ಅಭಿಪ್ರಾಯಗಳನ್ನು ತಿಳಿಸಿದರು. ಅವ್ರ ಕಮೆಂಟ್ ಓದ್ಬಿಟ್ಟು ನಾನು ಕೂಡ ಅವರಿಗೆ ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೀನಿ. ತುಂಬಾ ಪ್ರೀತಿ ತೋರಿಸಿದ್ದೀರಾ, ತುಂಬ ಧನ್ಯವಾದಗಳು. ತುಂಬಾ ಖುಷಿಯಾಯಿತು. ಒಳ್ಳೆ ವ್ಯೂಸ್ ಬಂದಿದೆ. ಈ ರೀಸೆಂಟಾಗಿ ನಾನು ಯಾವ್ದು ವಿಡಿಯೋ ಪೋಸ್ಟ್ ಮಾಡಿದ್ದೀನೋ 2 ವಿಡಿಯೋಕ್ಕೆ ಒಳ್ಳೆ ವ್ಯೂಸ್ ಬಂದಿದೆ. ಫೇಸ್ಬುಕ್ ಗ್ರೂಪ್ನಲ್ಲಿ ಯಾರ್ಯಾರು ಇದ್ದೀರಿ ಅವರೇ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾಯಿತು. ಒಳ್ಳೆ ವ್ಯೂಸ್ ಕೊಟ್ಟಿದ್ದೀರಿ. 234 ಏನೋ ವ್ಯೂಸ್ ಬಂದಿದೆ. ನನಗದೇ ಜಾಸ್ತಿ. ಏನಕ್ಕಂತಂದರೆ ಎಲ್ಲ 80-50 ಎಲ್ಲ ಬರೋದು. ಸೊ 230 ಕಂಡು ಸ್ವಲ್ಪ ಖುಷಿಯಾಯಿತು. ನನಗೆ ತುಂಬ ಖುಷಿಯಾಯಿತು. ಅದಕ್ಕೋಸ್ಕರ ಅದೇ ಖುಷಿಗೆ ಇನ್ನು ಮುಂದೆ ವ್ಲಾಗ್ ಮಾಡೋಣ ಅಂಥೇಳಿ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಒಂದು ಕೆಲಸದ ಮೇಲೆ ಹೊರಗಡೆ ಹೋಗ್ತಾಯಿದ್ದೀನಿ. ಹಾಗೆ ಮೋಟೋ ವ್ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ತುಂಬ ಖುಷಿಯಾಯಿತು ಸ್ನೇಹಿತರೆ. ನಿಮಗೆಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸ್ನೇಹಿತರೆ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರೆ ನಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೋಟಿವೇಶನ್ ಸಿಗುತ್ತೆ. ಇನ್ನೂ ತುಂಬ ಖುಷಿಯಾಗಿ ವ್ಲಾಗ್ಸ್ಗಳನ್ನು ಮಾಡ್ತೀವಿ. ನಮಗೇನಿಲ್ಲ, ನಿಮ್ಮ ಸಪೋರ್ಟ್ ಬೇಕಷ್ಟೇ, ಓಕೆನಾ? ಸೊ ಬನ್ನಿ, ಇವತ್ತು ಒಂದು ಚಿಕ್ಕ ಕೆಲಸಕ್ಕೆ ಹೊರಟಿದ್ದೀನಿ. ಹಾಗೆ ಮೋಟೋ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಇವತ್ತಿನ ವಿಡಿಯೋ ಚಿತ್ರೀಕರಣ ಗೋಪುರದಲ್ಲಿ ಆಗ್ತಾ ಇರುವಂಥದ್ದು. ಇವರು ನಮ್ಮ ಸ್ನೇಹಿತರು ಫೋನ್ ಮಾಡ್ತಾಯಿದ್ದಾರೆ. ಒಂದೇ ಸೆಕೆಂಡು ಫೋನ್ ರಿಸೀವ್ ಮಾಡಿಬಿಡ್ತೀನಿ. ಓಕೆ, ಫೋನ್ ಮಾಡಿದ್ರು. ಎಲ್ಲಿದ್ದೀರ ಅಂತ ಕೇಳಿದ್ರು. ಬರ್ತಾಯಿದ್ದೀನಿ ಅಂತಂದೆ. ಅಯ್ಯೋ ಭಗವಂತ, ಸಿಕ್ಕಾಬಟ್ಟೆ ಟ್ರಾಫಿಕ್ಕು ಗುರುವೆ. ಹಾಂ ಸ್ನೇಹಿತರೆ, ಹೇಳೋದು ಮರ್ತೋದೆ. ಇವತ್ತಿನ ಚಿತ್ರೀಕರಣ ಗೋಪುರದಲ್ಲಿ ಆಗ್ತಾ ಇರುವಂಥದ್ದು. ನನ್ನ ಇನ್ನೊಂದು ಹೊಸ ಮೋಟೋ ವ್ಲಾಗ್ ಸೆಟಪ್ಪಲ್ಲಿ ಶುರು ಮಾಡ್ತಾಯಿದ್ದೀನಿ. ವಿತ್ ಮೀಡಿಯಾ ಮೋಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ ಮೈಕ್ ಅಡಾಪ್ಟರ್ ತೆಗೆದುಬಿಟ್ಟು ಮೀಡಿಯಾ ಮೋಡನ್ನು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿರಲಿಲ್ಲ. ಐ ಆಮ್ ರಿಯಲಿ ಸಾರಿ. ಏನಕ್ಕಂತಂದರೆ ಹಿಂದಿನ ವ್ಲಾಗಲ್ಲೇ ನಾನು ಹೇಳಿದ್ದೆ, ನೆಕ್ಸ್ಟ್ ವಿಡಿಯೋ ನನ್ನ ಮೋಟೋ ವ್ಲಾಗ್ ಸೆಟಪ್ ಹೇಗಿದೆ ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸ್ನೇಹಿತರೆ, ನನ್ನ ಮೋಟೋ ವ್ಲಾಗ್ ಹೆಲ್ಮೆಟ್ಟು ತೆಗೆದೇನೆ ತುಂಬ ದಿನ ಆಗಿತ್ತು. ನನಗೆ ರೀಸೆಂಟಾಗಿ ಆಕ್ಸಿಡೆಂಟ್ ಆಗಿತ್ತು ಸ್ನೇಹಿತರೆ. ಆವಾಗ ಏನಾಗಿತ್ತು ಅಂತಂದರೆ ಚಿನ್ ಮೌಂಟ್ ಏನಿದೆ ಫುಲ್ ಪೀಸ್ ಆಗಿತ್ತು. ನಂಗೆ ಗೊತ್ತೇ ಆಗಿಲ್ಲ, ನೋಡೇ ಇಲ್ಲ. ಅಂದರೆ ಆಕ್ಸಿಡೆಂಟ್ ಆದಮೇಲೆ ಆ ಹೆಲ್ಮೆಟ್ ತೆಗೆದಿಟ್ಬಿಟ್ಟಿದ್ದೆ. ಏನಕ್ಕಂತಂದರೆ ಬೈಕಲ್ಲೇ ಇಟ್ಟಿದ್ನಲ್ಲ, ಸರ್ವಿಸಿಗೆ ಕೊಟ್ಟಿದ್ದೆ. ಅಂದರೆ ಫುಲ್ ಚಿಂದಿ ಚಿತ್ರಾನ್ನ ಆಗಿತ್ತು. ಹಾಗಾಗಿ ಹೆಲ್ಮೆಟ್ಟು ನಮ್ಮ ತಮ್ಮನ ಮನೆಯಲ್ಲೇ ಇತ್ತು. ಒಂದು ದಿವಸ ಹೋದಾಗ ತಮ್ಮನ ಮನೆಯಿಂದ ಮನೆಗೆ ನನ್ನ ರೂಮಿಗೆ ತಂದು ಇಟ್ಕೊಂಡಿದ್ದೆ. ಬಟ್ ಹಂಗೆ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ, ಮುಚ್ಚಿಬಿಟ್ಟು ಬಾಕ್ಸಲ್ಲಿ. ನೋಡೇ ಇಲ್ಲ. ಮೋಟೋ ವ್ಲಾಗ್ ಸೆಟಪ್ ವ್ಲಾಗ್ ಮಾಡಬೇಕು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀನಿ. ಚಿನ್ ಮೌಂಟ್ ಅಷ್ಟು ಪುಡಿ ಆಗಿದೆ. ಸೊ ನನಗೆ ಗೊತ್ತೇ ಆಗಲಿಲ್ಲ. ಏನಕ್ಕಂತಂದರೆ ಆಕ್ಸಿಡೆಂಟ್ ಆದಮೇಲೆ ಗಾಡಿ ಸರ್ವಿಸ್ ಮಾಡಿಸ್ಕೊಂಡು ನಮ್ಮ ಊರಿಗೆ ಬೇರೆ ತೊಗೊಂಡೋಗಿದ್ದೀನಿ, ಆಯಿತಾ? ಊರಿಗೆ ಬೈಕಲ್ಲೇ ಹೋಗಿದ್ದು. ಹೋಗಬೇಕಾದ್ರೂ ಬೈಕಲ್ಲೇ ಹೋಗಿದ್ದು, ಬರಬೇಕಾದ್ರೂ ಬೈಕಲ್ಲೇ ಬಂದಿದ್ದು. ಬಟ್ ಏನು ದೇವ್ರ ದಯದಿಂದ ಏನೂ ತೊಂದರೆ ಆಗಿಲ್ಲ. ನನಗೆ ಗೊತ್ತೇ ಆಗಿಲ್ಲ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದಿದ್ರೆ ನಾನು ಗೋಪುರನ ಕಳ್ಕೊಬೇಕಾಗಿತ್ತು. ಅದು ಹೆಂಗೆ ಗೋಪುರ ಸೇವ್ ಆಯಿತು ಅಂತ ಗೊತ್ತಿಲ್ಲ. ಅಂದರೆ ಲಿಟ್ರಲಿ ನನಗೆ ಗೊತ್ತೇ ಇಲ್ಲ ಒಡೆದೋಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಕ್ಯಾಮ್ರಾ ಸಿಗಿಸ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಬಟ್ ದೇವ್ರ ದಯದಿಂದ ಏನೂ ಆಗಿಲ್ಲ. ಹೊಡೆದಿದ್ದು ನೋಡಿದ್ರೆ ಕ್ಯಾಮ್ರಾ ನಿಲ್ಲದೆ ಡೌಟು. ನಾನು ಬಾಕ್ಸಿಂದ ಹೆಲ್ಮೆಟ್ ತೆಗಿತಾ ಇದ್ದೀನಿ, ಚಿನ್ ಮೌಂಟ್ ಎಲ್ಲ ಕೈಗೆ ಬಂದ್ಬಿಡ್ತು. ತುಂಬ ಬೇಜಾರಾಯಿತು. ಏನಕ್ಕಂತಂದರೆ ಚಿನ್ ಮೌಂಟು ನಾನು ತೊಗೊಂಡಿರುವಂಥದ್ದು ಟೆಲ್ಸಿನ್ ಅವ್ರದ್ದು, ಆಯಿತಾ? ತುಂಬಾ ಕಾಸ್ಟ್ಲಿ, ಎಕ್ಸ್ಪೆನ್ಸಿವ್. 1200 ರೂಪಾಯಿನೋ ಏನೋ ಕೊಟ್ಟಿದ್ದೆ. ಬಟ್ ತುಂಬ ಚೆನ್ನಾಗಿ ಬಂತು. ಒಳ್ಳೆ ಚಿನ್ ಮೌಂಟ್ ಅಂತಲೇ ಹೇಳ್ಬೋದು. ಬಟ್ ಅದೇ ಆಕ್ಸಿಡೆಂಟಲ್ಲಿ ಫುಲ್ಲು ಅದಕ್ಕೆ ಸ್ವಲ್ಪ ಏಟಾಗಿ ಒಡೆದೋಗ್ಬಿಟ್ಟಿದೆ. ನೋಡೇ ಇಲ್ಲ. ತೆಗಿತೀನಿ, ಕೈಗೆ ಬಂದ್ಬಿಡ್ತು. ಅಯ್ಯೋ ದೇವರೇ, ಮೋಟೋ ವ್ಲಾಗ್ ಸೆಟಪ್ ಹೇಗಿದೆ ಅಂತ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ಹಿಂಗೆ ಆಗೋಯ್ತಲ್ಲ.
ಯಾಕೆ ಹಿಂಗಾಗುತ್ತೆ, ನಾನು ಯಾವ್ದಾರು ಅಂದ್ಕೊಂಡ್ರೆ ಯಾವುದು ಆಗಲ್ವಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಯಿತು. ಹಾಗೆ ತಕ್ಷಣ ಏನು ಮಾಡೋದು, ಈಗ ಚಿನ್ ಮೌಂಟ್ ಹಾಕ್ಕೊಂಡು ಮೀಡಿಯಮ್ ಮೋಡ್ ಹಾಕ್ಕೊಂಡ್ರೆ ಹೆವಿ ವೇಟ್ ಆಗಿಬಿಡುತ್ತೆ ಆಯಿತಾ, ಕತ್ತು ನೋವು ಬರುತ್ತೆ ಪಕ್ಕ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ. ರೀಸೆಂಟಾಗಿ ಯಾರಾದರೂ ಮೋಟೋ ವ್ಲಾಗ್ ಸೆಟಪ್ ಮಾಡ್ಕೊಂಡಿದ್ದಾರಾ ನೋಡೋಣ, ಇನ್ನೂ ಏನಾದರೂ ನನ್ನ ಥರನೇ ಜುಗಾಡು ಮಾಡಿದರೆ ಅವ್ರು ನೋಡಿಕೊಂಡು ನಾನು ಅದೇ ಥರ ಮಾಡ್ಕೊಳ್ಳೋಣ ಅಂಥೇಳಿ ವಿಚಾರ ಮಾಡ್ತಾಯಿದ್ದೆ. ಬಟ್ ಫೈನಲಿ ನಮ್ಮ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಕ್ತು ಸ್ನೇಹಿತರೆ. ಮೋಟೋ ವೈಬ್ ಇಂಡಿಯಾ ಅಂತ ಹೇಳಿಬಿಟ್ಟು ಅವ್ರ ವೆಬ್ಸೈಟ್ ವಿಸಿಟ್ ಮಾಡಿದೆ. ಸ್ಪೆಸಿಫಿಕ್ಕಾಗಿ ಹೆಲ್ಮೆಟ್ಗಳಿಗೆ ಸ್ಪೆಷಲ್ ಮೌಂಟ್ಗಳನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಓಕೆನಾ. ಇವಾಗ ನಂದು ಹೆಲ್ಮೆಟ್ ಬಂದು ವೇಗಾ ಜ್ಯಾಪಿಗೆ ಅಂತ ಹೇಳಿಬಿಟ್ಟೆ ಸ್ಪೆಷಲ್ಲಾಗಿ ಡಿಸೈನ್ ಮಾಡಿರುವಂತಹ ಒಂದು ಸೆಕೆಂಡ್ ಕ್ಯಾಮ್ರಾ ಮೌಂಟು, ಓಕೆನಾ. ತುಂಬಾ ಇಷ್ಟ ಆಯಿತು ನನಗೆ. ಅಂತೂ ನಮ್ಮ ಹೆಲ್ಮೆಟಿಗೆ ತಕ್ಕಂತೆ ಒಂದು ಕ್ಯಾಮ್ರಾ ಮೌಂಟ್ ರೆಡಿ ಆಗ್ತಾ ಇದೆಯಲ್ಲ, ಇದನ್ನು ತರಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಆರ್ಡ್ರ್ ಹಾಕಿ ವಿತಿನ್ 1 ಡೇ ಒಳಗಡೆ ನನಗೆ ಡೆಲಿವರಿ ಕೊಟ್ಟರು. ಬೆಂಗಳೂರಿನಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು, JP ನಗರದಲ್ಲಿ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನೆಲ್ಲ ಕೂಡ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ, ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ನೀವು ವಾಟ್ಸಪ್ಪಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಫುಲ್ ಈ ಮೋಟೋ ವ್ಲಾಗ್ ಈ ಹೆಲ್ಮೆಟಿಗೆ ಏನು ಕ್ಯಾಮ್ರಾ ಮೌಂಟ್ ಮಾಡೋದಕ್ಕೆ ಏನು ಬೇಕು ಅದಿಷ್ಟು ಫುಲ್ ಕಿಟ್ ಕೊಡ್ತಾರೆ. 1100 ಏನೋ ಆಯಿತು, ಬಟ್ ವರ್ತ್ ಇದೆ ಆಯಿತಾ. ಅದನ್ನು ತರಿಸ್ಬಿಟ್ಟು ನನ್ನ ಹೊಸ ವೇಗಾ ಜ್ಯಾಪ್ ಹೆಲ್ಮೆಟಿಗೆ ಸೆಟಪ್ ಮಾಡಿಕೊಂಡೆ. ಇವಾಗ ಇನ್ನೊಂದು ಸಲ ಹೊಸದಾಗಿ ಅಪ್ಗ್ರೇಡ್ ಮಾಡಿಕೊಂಡೆ ನನ್ನ ಕ್ಯಾಮ್ರಾ ಮೌಂಟನ್ನು. ಏನಕ್ಕಂತಂದರೆ ಈ ತುಂಬ ಕಷ್ಟ ಸ್ನೇಹಿತರೆ ವ್ಲಾಗ್ ಮಾಡೋದು. ಉದಾಹರಣೆಗೆ ಸಿಕ್ಕಾಬಿಟ್ಟೆ ವೇಟ್ ಆಗಿಬಿಡುತ್ತೆ ಆಯಿತಾ. ಏನಕ್ಕಂತಂದರೆ ಸ್ನೇಹಿತರೆ ಇವಾಗ ನೋಡಿ ಗೋಪ್ರೋದು ಮೀಡಿಯಮ್ ಮೋಡ್ ಏನಿದೆ ಅದನ್ನ ಹಾಕ್ಕೊಂಡ್ರೆ ಹೆವಿ ಭಾರ ಆಗಿಬಿಡುತ್ತೆ. ಸೊ ನಾನು ಯೂಸ್ ಮಾಡ್ತಾಯಿದ್ದು ಗೋಪ್ರೋ, ಅದ್ರ ಜೊತೆಗೆ ಎಕ್ಸ್ಟ್ರಾ ಸಪ್ರೇಟ್ ಮೈಕ್ ಅಡಾಪ್ಟರ್ ಇತ್ತು, ಅದನ್ನು ಯೂಸ್ ಮಾಡ್ತಾಯಿದ್ದೆ. ಸೊ ಇವಾಗ ಮೀಡಿಯಮ್ ಮೋಡ್ ಉಪಯೋಗಿಸೋಣ ಅಂತ ಹೇಳ್ಬಿಟ್ಟು ಹೊಸ ಮೋಟೋ ವ್ಲಾಗ್ ಸೆಟಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವತ್ತು ಟೆಸ್ಟ್ ಮಾಡ್ತಾಯಿದ್ದೀನಿ. ಇವತ್ತೇ ಫಸ್ಟು ನಾನು ಈ ಥರ ಮೋಟೋ ವ್ಲಾಗ್ ಸೆಟಪ್ ಮಾಡಿಕೊಂಡು ವ್ಲಾಗನ್ನು ಮಾಡ್ತಾ ಇರುವಂಥದ್ದು. ಅದು ಮೀಡಿಯಮ್ ಮೋಡ್ ಅಂತೂ ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮೀಡಿಯಮ್ ಮೋಡು ವರ್ಕೌಟ್ ಆಯಿತು ಅಂತಂದರೆ ನಾನು ಗೆದ್ದೆ, ಇಲ್ಲ ಅಂತಂದರೆ ಮೈಕ್ ಅಡಾಪ್ಟರ್ ಹಾಕ್ಕೋಬೇಕು. ಅದಕ್ಕೆ ಸಪ್ರೇಟಾಗಿ ಎಲ್ಲಾದರೂ ಮೌಂಟ್ ಮಾಡೋ ವ್ಯವಸ್ಥೆ ಮಾಡಬೇಕು, ಅದೇ ಸಮಸ್ಯೆ ಆಗಿರೋದು. ಬಟ್ ಇದು ನಾನೇನು ಮೋಟೋ ವ್ಲಾಗ್ ಸೆಟಪ್ ಮಾಡ್ಕೊಂಡಿದ್ದೀನಿ, ಇದು ವಾಟರ್ ಪ್ರೂಫ್ ಅಲ್ಲ. ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಮಳೆಗೆ ತಡ್ಕೊಬಹುದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಈಗ ವಾಟರ್ ಪ್ರೂಫಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ. ಇವತ್ತು ನೀವು ನೋಡ್ತಾ ಇದ್ದೀರ ಹೊಸ ಮೋಟೋ ವ್ಲಾಗ್ ಸೆಟಪ್ಪಲ್ಲಿ ಹೇಗೆ ಬಂದಿದೆ ಅಂತ ನೋಡಿ. ಇನ್ನು ಸ್ವಲ್ಪ ದಿನದಲ್ಲೇ ನಾನು ಈ ಮೋಟೋ ವ್ಲಾಗ್ ಸೆಟಪ್ಪನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ಹೊಸಬರು ಕನ್ನಡದಲ್ಲಿ ಮೋಟೋ ವ್ಲಾಗ್ ಚಾನಲನ್ನು ಶುರು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ವ್ಲಾಗನ್ನು ನೀವು ನೋಡ್ಬೋದು. ಮುಂದಿನ ವ್ಲಾಗ್ನಲ್ಲಿ ಪಕ್ಕ ಹಾಕ್ತೀನಿ, ಓಕೆನಾ, ಪೋಸ್ಟ್ ಮಾಡ್ತೀನಿ ವಿಡಿಯೋನ. ಓಕೆ ಬನ್ನಿ, ಇವಾಗ ನಾನು ಭಾಗ್ಮನೆ ಟೆಕ್ ಪಾರ್ಕ್ ಕಡೆ ಹೋಗ್ತಾ ಇದ್ದೀನಿ. ಆ ಕಡೆ ರೋಡೆಲ್ಲ ತುಂಬ ಕ್ರೇಜಿಯಾಗಿದೆ. ಅಲ್ಲಿ ವಾತಾವರಣ ನೆಕ್ಸ್ಟ್ ಲೆವೆಲ್ ಇದೆ. ಅದನ್ನು ತೋರಿಸ್ಬೇಕು ಅಂತ ತುಂಬ ದಿನಗಳಿಂದ ಅನ್ಕೊತಾ ಇದ್ದೆ, ಬಟ್ ವ್ಲಾಗನ್ನು ಮಾಡೋಕ್ಕಾಗ್ತಿರಲಿಲ್ಲ. ನಾನು ಈ ಕ್ಯಾಮ್ರಾ ಮೌಂಟಿಂದೇ ತುಂಬ ಮಾತಾಡ್ಬಿಟ್ಟೆ ಅಂತ ಅನಿಸುತ್ತೆ ಅಲ್ವಾ. ಅಯ್ಯೋ, ಕೆಲವೊಬ್ಬರೆಲ್ಲ ಹೇಳ್ತಾ ಇರ್ತಾರೆ, ಏನು ಗುರು ಒಂದು ವಿಚಾರ ಹಿಡ್ಕೊಂಡ್ರೆ ಅದ್ರ ಬಗ್ಗೆನೇ ಕೊರಿತಾ ಇರ್ತೀಯ ಅಂತ ಬೈತಾರೆ. ಏನು ಮಾಡೋದು, ಬನ್ನಿ ಲೆಟ್ಸ್ ಗೋ. ಓಲ್ಡ್ ಮಡ್ರಾಸ್ ರೋಡಲ್ಲಿ ಇದ್ದೀನಿ. ಭಾಗ್ಮನೆ ಟೆಕ್ ಪಾರ್ಕಲ್ಲಿ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಆ ಕಡೆ ವಾತಾವರಣ ಎಲ್ಲ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಬನ್ನಿ, ಸಖತ್ತಾಗಿದೆ ಸ್ನೇಹಿತರೆ. ಅಲ್ಲಿ ವೈಬ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್. ಬನ್ನಿ. ಇವಾಗ ಹೇಗೆ ಅನ್ನಿಸ್ತಾ ಇದೆ ಅಂತಂದರೆ ಪರವಾಗಿಲ್ಲ, ಮ್ಯಾನೇಜ್ ಮಾಡಬಹುದು. ಅದು ಮೀಡಿಯಮ್ ಮೋಡಲ್ಲಿ. ಮೀಡಿಯಮ್ ಮೋಡಾದರೆ ಕರ್ಕರೆ ಇರಲ್ಲ, ಮೈಕ್ ಅಡಾಪ್ಟರ್ ಎಲ್ಲ ಮೀಡಿಯಮ್ ಮೋಡಲ್ಲೇ ಇರುತ್ತೆ. ವಿತ್ ಚಾರ್ಜ್ ಹಾಕ್ಕೋಬೋದು, ಮೈಕನ್ನು ಯೂಸ್ ಮಾಡ್ಕೋಬೋದು, ಚೆನ್ನಾಗಿದೆ. ಆದರೆ ವೇಟ್ ಜಾಸ್ತಿ.
ಗೋಪ್ರೋ ಕೆಲವೊಂದಿಷ್ಟು ಅಪ್ಗ್ರೇಡ್ ಮಾಡಬೇಕು, ಇನ್ನೂ ಅಪ್ಗ್ರೇಡ್ ಮಾಡೇ ಇಲ್ಲ ಅವರು. ನಮ್ಮ DJ ನೋಡಿ ಏನೂ ಹಾಕೋದು ಬೇಡ, ಮೈಕ್ ಅಡಾಪ್ಟರ್ ಆಗಿರ್ಬೋದು, ಏನೂ ಹಾಕೋದು ಬೇಕಾಗಲ್ಲ, ಎಲ್ಲ ಇನ್ಬಿಲ್ಟ್ ಆಗಿ ಬಂದಿರುತ್ತೆ. ವೈರ್ಲೆಸ್ DJ ಮೈಕ್ ಮಿನಿ ಇದೆಯಲ್ಲ ನನ್ನ ಹತ್ರ, ಅದನ್ನು ವೈರ್ಲೆಸ್ಲಿ ಕನೆಕ್ಟ್ ಮಾಡ್ಬೋದು. ಅದಕ್ಕೆ ಸ್ವಿಚ್ ಆಗೋಕ್ಕೆ ಇವಾಗ ಕಷ್ಟ, ಇಷ್ಟು ಬೇಡ, ಮುಂದೆ ನೋಡೋಣ. ನೀವು ಇದೇ ಥರ ಪ್ರೀತಿ ತೋರಿಸಿ ಖಂಡಿತ ಹೊಸ ಕ್ಯಾಮ್ರಾಗೆ ಸ್ವಿಚ್ ಆಗೋಣ. ಬಟ್ ನನಗೆ ಗೋಪ್ರೋ ತುಂಬ ಇಷ್ಟ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂವರೆಗೂ ಯಾವುದೇ ಥರ ತೊಂದರೆಗಳಿಲ್ಲ. ಏನು 4Kದಲ್ಲಿ ಒಂದು ವಿಡಿಯೋ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗ್ಬೋದು ಅಷ್ಟೇ. ನಾನು 4Kದಲ್ಲಿ ಮಾಡಲ್ಲ, ಏನಕ್ಕಂತಂದರೆ ತುಂಬ ಹೀಟ್ ಆಗಿಬಿಡುತ್ತೆ. ಜೊತೆಗೆ ಬ್ಯಾಟ್ರಿ ಕೂಡ ಊಸ್ಟ್ ಆಗಿದೆ ಗೋಪ್ರೋದು. ಅದೇ ಬ್ಯಾಟ್ರಿನ ಹಾಕ್ಕೊಂಡು ನಾನು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಒಂದು ಸೆಕೆಂಡ್. ಅದೇ ಬ್ಯಾಟ್ರಿನ ಹಾಕ್ಕೊಂಡು ನಾನು ಇವತ್ತು ವ್ಲಾಗನ್ನು ಮಾಡ್ತಾಯಿದ್ದೀನಿ. ಫುಲ್ಲು ಊಸ್ಟ್ ಆಗ್ಬಿಟ್ಟಿದೆ ಬ್ಯಾಟ್ರಿ ಎರಡೂ ಕೂಡ. 3 ಬ್ಯಾಟ್ರಿ ಇತ್ತು, ಒಂದು ಬ್ಯಾಟ್ರಿ ಅಂತೂ ಯೂಸ್ ಮಾಡಿದ್ರೆ ಊಸ್ಟ್ ಆಯಿತು. ಇನ್ನೆರಡು ಬ್ಯಾಟ್ರಿ ಮಧ್ಯೆ ಯೂಸ್ ಮಾಡ್ತಾಯಿದ್ದೆ, ಅದು ಊಸ್ಟು. ಬಟ್ ಪರವಾಗಿಲ್ಲ, ಬ್ಯಾಟ್ರಿ ಬ್ಯಾಕಪ್ ಅಷ್ಟೊಂದು ಕೊಡಲ್ಲ. ಇಲ್ಲಂತೂ ಫುಲ್ ಟ್ರಾಫಿಕ್ ಇದೆ. ಟ್ರಾಫಿಕ್ ಮುಗಿಸ್ಕೊಂಡು ನಾನು ಸಿಗ್ತೀನಿ. ಓಕೆ, ಏನು ಟ್ರಾಫಿಕ್ಕು ಗುರುವೇ, ಇಲ್ಲಂತೂ ಯಾವಾಗ ನೋಡಿದ್ರು ಹೆವಿ ಟ್ರಾಫಿಕ್. ಏನಪ್ಪ, ಮೋಟೋ ವ್ಲಾಗ್ ಮಾಡೋದೇನೆ ತುಂಬ ದಿನ ಆಯಿತು. ನನ್ನ ಗಾಡಿನೂ ಸರಿ ಇರಲಿಲ್ಲ ಸ್ನೇಹಿತರೆ. ಆಕ್ಸಿಡೆಂಟ್ ಆದಮೇಲೆ ಯಾಕೋ ನಸೀಬೇ ಚೆನ್ನಾಗಿಲ್ಲ. ಮಧ್ಯೆ ಹೋಗ್ತಾ ಇದ್ದಂಗೆ ಗಾಡಿ ಬಂದು ಬಿದ್ದುಬಿಡೋದು, ಹೀಗೆಲ್ಲ ಆಗ್ತಾಯಿತ್ತು. ಹೆಂಗೆ ತೊಗೊಂಡೋಗೋದು ತುಂಬ ದೂರ ಈ ಥರ ಆಗಿಬಿಟ್ರೆ? ಅದಕ್ಕೆ ಒಂದು ಸಲ ಕ್ಲೀನಾಗಿ ಏನಾಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಗಾಡಿನೆಲ್ಲ ಫುಲ್ಲು ಬಿಚ್ಚಿದ್ದಾಯಿತು. ಆಮೇಲೆ ನೋಡಿದರೆ ಎಲ್ಲ ಇಲಿಗಳು ಅಷ್ಟು ವೈರ್ಗಳನ್ನು ಕಚ್ಚಾಕ್ಬಿಟ್ಟಿದ್ದಾವೆ. ಸೊ ಈ ಗಾಡಿನ ರೀಸ್ಟೋರ್ ಮಾಡಬೇಕು, ಗೊತ್ತಿಲ್ಲ ಯಾವಾಗ ಮಾಡ್ತೀನೋ ಅಂತ. ಇವಾಗೇನು ಸದ್ಯಕ್ಕೇನು ತೊಂದರೆ ಇಲ್ಲ, ಸಣ್ಣ ಪುಟ್ಟ ರಿಪೇರಿಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ. ರಿಪೇರಿ ಆದಮೇಲೆ ಟೋಟಲ್ ಒಂದೇ ತಿಂಗಳಲ್ಲಿ 2-3 ಸರ್ವಿಸ್ ಆಯಿತು. ಸರ್ವಿಸ್ ಅಂದರೆ ಆಯಿಲ್ ಚೇಂಜ್ ಮಾಡಿಲ್ಲ, ಒಟ್ಟಿನಲ್ಲಿ ಕೆಲಸಗಳು 2-3 ಸಲ ತೊಗೊಂಡೋಗಿದ್ದೆ ಗ್ಯಾರೇಜಿಗೆ. ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲದು ಕರೆಕ್ಟಾಗಿದೆ ಅಂತಂತಾರೆ, ಬಟ್ ಗಾಡಿ ಮಾತ್ರ ಫುಲ್ ರೈಸ್ ಮಾಡಿದ ತಕ್ಷಣ ಆಫ್ ಆಗಿಬಿಡುತ್ತೆ ಗಾಡಿ. ಏನಕ್ಕೆ ಹಿಂಗಾಗುತ್ತೆ ಅಂತಲೇ ಕಂಡಿಡಿಯೋಕ್ಕೆ ನನಗೇ ಕಷ್ಟ ಆಯಿತು. ಇವಾಗ ಪರವಾಗಿಲ್ಲ, ಎಲ್ಲೂ ಆಫ್ ಆಗಿಲ್ಲ ಇನ್ನೂವರೆಗೂ. ಅದು ಈ ಥರ ಸಮಸ್ಯೆಗಳೆಲ್ಲ ಇದ್ವಲ್ಲ, ಹಾಗಾಗಿ ಮೋಟೋ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಕ್ಯಾಮ್ರಾ ಮೌಂಟ್ ಬೇರೆ ಹೋಗಿತ್ತು ಆಕ್ಸಿಡೆಂಟ್ ಆಗಿ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಮತ್ತು ತಿರ್ಗಾ ಅದಕ್ಕೆ ಶಿಫ್ಟ್ ಆದರೆ ಅದೇ ಮೌಂಟಿಗೆ ಶಿಫ್ಟ್ ಆದರೆ ಬೇಜಾರು. ಏನಾದರೂ ಅಪ್ಗ್ರೇಡ್ ಮಾಡ್ಕೋಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಸ್ನೇಹಿತರೆ, ನೀವೇನಾದರೂ ಮೌಂಟ್ ತೊಗೋಬೇಕು ಅಂತಂದರೆ ಮೋಟೋ ವೈಬ್ ವೆಬ್ಸೈಟನ್ನು ಒಂದ್ಸಲ ಚೆಕ್ಔಟ್ ಮಾಡಿ. ಇನ್ಸ್ಟಾ 360 ಆಗಿರ್ಬೋದು, DJ ಆಗಿರ್ಬೋದು, ಎಲ್ಲದಕ್ಕೂ ಸಪ್ರೇಟ್ ಮೌಂಟ್ಗಳಿದೆ, ಅಡಾಪ್ಟರ್ಗಳಿದೆ. ಜೊತೆಗೆ ನಿಮ್ಮ ಸ್ಪೆಸಿಫಿಕ್ ಹೆಲ್ಮೆಟ್ಗಳಿಗೆ ಅಂತಲೇ ವಿಶೇಷವಾಗಿ ಒತ್ತು ಕೊಟ್ಟು ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾಯಿತು. ಅವ್ರ ಹತ್ರ ಮಾತಾಡಿದೆ, ತುಂಬಾ ಖುಷಿಯಾಯಿತು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಸ್ಪೀಡ್ ಡೆಲಿವರಿ ಕೂಡ ಇದೆ. ಇಲ್ಲ ಅಂತಂದರೆ ನಿಮ್ಗೆ ಅವ್ರ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿದ್ರೆ ಒಂದು 4 ಡೇಸ್ 5 ಡೇಸ್ ಒಳಗಡೆ ಡೆಲಿವರಿ ಆಗಿಬಿಡುತ್ತೆ. ಒಂದು 400 ಕಿಲೋಮೀಟರ್ಸಲ್ಲಿ ನೀವೇನಾದರೂ ಇತ್ತು ಅಂತಂದರೆ 1 ವಾರದ ಒಳಗಡೆ ಡೆಲಿವರಿ ಆಗುತ್ತೆ. ನೀವು ಬೆಂಗಳೂರಿನಲ್ಲಿ ಇದೆ ಅಂತಂದರೆ ಅವರು ಪೋರ್ಟಲ್ ಮಾಡ್ತಾರೆ, ಆವತ್ತಿನ ದಿನ ನಿಮಗೆ ಡೆಲಿವರಿ ಸಿಗುತ್ತೆ. ಓಕೆ, ಸ್ವಲ್ಪ ಮುಂದೋಗೋಣ ಬನ್ನಿ. ಇದೇನು ಎಲ್ಲರೂ ಹೋಗ್ತಾ ಇದ್ದಾರೆ, ಸಿಗ್ನಲ್ಲ ಹಾಕಿಲ್ಲ. ನಾನು ಒಬ್ಬನ ಬಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದಾರೆ ಅಂತೇಳಿ ಬಂದೆ. ನೋಡಿದ್ರೆ ಸಿಗ್ನಲ್ ಹಾಕ್ಕೊಂಡೇ ಇದೆ, ಇನ್ನೂ ಬಿಟ್ಟೇ ಇಲ್ಲ. ಇಲ್ಲಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಹೆವಿ ಟ್ರಾಫಿಕ್ ಆಗುತ್ತೆ ಮಾತ್ರ. ನಾನಿಲ್ಲಿ ರೈಟ್ ತೊಗೋಬೇಕು. ಈ ಕಡೆ ಮೆಟ್ರೋ ಇದೆ. ಅಯ್ಯೋ, ಎಷ್ಟು ವೆಹಿಕಲ್ಗಳಾಗಿದೆ ನೋಡಿ.
ಎಲ್ಲ ಈಗ ಸಣ್ಣ ಪುಟ್ಟ ಗಾಡಿ ಮೇಲೆಲ್ಲ ಹೋಗೋದೇ ಇಲ್ಲ, ಎಲ್ಲ ಕಾರು. ಒಬ್ಬೊಬ್ಬರೇ ಆದರೂ ಕೂಡ ಕಾರನ್ನು ಬಳಸ್ತಾರಪ್ಪ. ಅದಕ್ಕೆ ಇಷ್ಟೊಂದು ಟ್ರಾಫಿಕ್ ನೋಡಿ. ಆ ಕಾರ್ ನೋಡಿ ಒಬ್ಬರೇ ಇರೋದು. ಒಂದು 2-3 ಜನ ಇದ್ದರೆ ಪರವಾಗಿಲ್ಲ, ಬೇಡ ಇಬ್ಬರು ಇದ್ದರೆ ಪರವಾಗಿರಲಿಲ್ಲ. ಅದಕ್ಕೆ ಟ್ರಾಫಿಕ್ಗಳಾಗೋದು. ನೋಡಿರಿ, ನಾನು ತುಂಬ ಕಾರ್ಗಳನ್ನು ನೋಡ್ತಾ ಇದ್ದಾರೆ, ಎಲ್ಲ ಒಬ್ಬೊಬ್ಬರೇ ಇದ್ದಾರೆ. ಒಬ್ಬೊಬ್ಬರೇ ನೀವು ಹೊರಗಡೆ ಹೋಗ್ತಾ ಇದ್ದೀರ ಅಂತಂದರೆ ಅಟ್ಲೀಸ್ಟ್ ನೀವು ಬೈಕನ್ನು ಯೂಸ್ ಮಾಡಬೇಕು. ಈ ನನ್ನ ಮಕ್ಕಳು ನೋಡ್ರಿ, ಸಿಗ್ನಲ್ ಬಿಟ್ಟವ್ರೆ ಆದರೂ ನುಗ್ತಾವ್ರೆ. ಎಂಥ ಜನ ನೋಡ್ರಿ. ಹೀಗಾಗಿ ಆಕ್ಸಿಡೆಂಟ್ಗಳೆಲ್ಲ ಆಗೋದು. ಬನ್ನಿ, ಇಲ್ಲಿಂದ ನೋಡಿ ವೈಬ್ ಶುರು ಆಗುತ್ತೆ. ಆಹಾ, ಕೂಲಾಗಿದೆ ವಾತಾವರಣ. ಬನ್ನಿ, ಲೆಟ್ಸ್ ಗೋ. ಫುಲ್ ಖುಷಿ ಆಗ್ತಾಯಿದೆ. ಹೊಸ ಮೋಟೋ ವ್ಲಾಗ್ ಸೆಟಪ್ಪು ಇಷ್ಟ ಆಯಿತು. ಇನ್ನು ಶಾರ್ಟ್ ರೈಡಿಗೆಲ್ಲ ಓಕೆ, ಲಾಂಗ್ ರೈಡಿಗೆಲ್ಲ ಸ್ವಲ್ಪ ನೋಡಬೇಕು ಏನಾಗುತ್ತೆ ಅಂತ. ಇಲ್ಲಿ ವಾತಾವರಣ ಚೆನ್ನಾಗಿದೆ. ಇನ್ನೂ ಒಳಗಡೆ ಹೋಗಿ ತೋರಿಸ್ತೀನಿ ರೀ ಹೆಂಗಿದೆ ಅಂತ. ಬಾಗ್ಮನೆ ಟೆಕ್ ಪಾರ್ಕ್ ಒಳಗಡೆ ಹೋದರೆ ಸ್ವರ್ಗ. ಮಧ್ಯೆ ಕೆರೆ ಇದೆ, ಸುತ್ತಲೂ ವಾಕಿಂಗ್ ಮಾಡೋದಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಎಕ್ಸ್ಟ್ರಾರ್ಡಿನರಿ. ಗಾಡಿ ಓಡಿಸ್ದೇನೋ ತುಂಬ ದಿನ ಆಗಿತ್ತು. ಮನೆಗೆ ಬಂದ ತಕ್ಷಣ ಫುಲ್ ಕ್ಲೀನಾಗಿ, ಅಂದರೆ ರೂಮಿಗೆ ಬಂದ ತಕ್ಷಣ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡೆ. ಇವತ್ತು ಬೆಳಗ್ಗೆ ಹೋಗಬೇಕಾಗಿತ್ತಲ್ಲ, ಅದಕ್ಕೆ ನಿನ್ನೆ ರಾತ್ರಿನೇ ಕ್ಲೀನಾಗಿ ವಾಶ್ ಮಾಡಿ ಗಾಡಿ ಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ ನೋಡಿದೆ. ಒಂದೇ ಕಿಕ್ಕಿ ಸ್ಟಾರ್ಟ್ ಆಗೋಯ್ತು. ಫುಲ್ ಹ್ಯಾಪಿ. ನೋಡ್ರಪ್ಪ, ಇಲ್ಲಿಂದ ಶುರು. ಆಹಾ, ನನಗೆ ಹಸಿರು ಅಂತಂದರೆ ತುಂಬಾ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ, ಖುಷಿ. ನೋಡಿ ಹೆಂಗಿದೆ ವಾತಾವರಣ, ನೆಕ್ಸ್ಟ್ ಲೆವೆಲ್. ಇಲ್ಲಿ ಕೆಲಸ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕೇಳಬೇಕಾ, ನಾನು ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇರೋದು. ವಾವ್, ಒಳಗಡೆ ರೋಡ್ ನೋಡಿದ್ರೆ ನೀವೇನು ಹೇಳ್ತೀರೋ, ಗುಮ್ ಅಂತ ಹೋಗ್ಬೋದು. ಹಂಗೆ ಒಳ್ಳೆ ಒಂದೇ ಸೆಕೆಂಡ್. ಸಖತ್ತಾಗಿದೆ. ಗಾಡಿನ ಚೆನ್ನಾಗಿ ರುಬ್ಬೋದು ಮಾತ್ರ. ಬಿಡ್ರೋ, ಲೇಟ್ ಆಗೈತೆ. ತರಕ್ಕೆ ಎಲ್ಲಿ ನೋಡಿದ್ರೆ ಟ್ರಾಫಿಕ್. ಅರ್ಧಕ್ಕರ್ಧ ರೋಡ್ ಮೇಲೆ ಟೈಮ್ ಅರ್ಧಕ್ಕರ್ಧ ವೇಸ್ಟ್ ಆಗಿಬಿಡುತ್ತೆ. ಟೈಮು ಅರ್ಧ ರೋಡೆಲ್ಲ ವೇಸ್ಟ್ ಆಗಿಬಿಡುತ್ತೆ ಸ್ನೇಹಿತರೆ. ನೋಡಿ, ನಿಧಾನ ಹೋಗೋಣ. ಹಾಂ, ಜೈ. ಬನ್ನಿ ಸ್ನೇಹಿತರೆ, ನಾವು ಬಾಗ್ಮನೆ ಟೆಕ್ ಪಾರ್ಕಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಬನ್ನಿ, ಲೆಟ್ಸ್ ಗೋ. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ನನಗಿಷ್ಟ ಆಗಿದ್ದಿಲ್ಲ. ನೋಡಿ ಹೆಂಗಿದೆ ರೋಡ್. ಅಬ್ಬಾ, ಇಲ್ಲೂ ಫುಲ್ ಟ್ರಾಫಿಕ್ ಇದೆ. ನಾನು ಯಾವಾಗೂ ಬಂದಾಗ ಫುಲ್ ಖಾಲಿ ಇರ್ತಾಯಿತ್ತು, ಬಟ್ ಇವಾಗ ಸುಮಾರು ವೆಹಿಕಲ್ಗಳಿದೆ. ನೋಡಿ ಸ್ನೇಹಿತರೆ, ಇವೆಲ್ಲ ಸಾಫ್ಟ್ವೇರ್ ಕಂಪ್ನಿಗಳು ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿದೆ ಒಳಗಡೆ ಮಾತ್ರ. ನೆಕ್ಸ್ಟ್ ಲೆವೆಲ್. ಬನ್ನಿ ರುಬ್ಬೋಣ. ತುಂಬ ದಿನ ಆಯಿತು. ಬೆಣ್ಣೆ ಬೆಣ್ಣೆ, ಎಷ್ಟು ದಿನ ಆಗಿತ್ತಪ್ಪ ನೀವು ಓಡಿಸ್ತೇನೆ. ಅವನ ಅಜ್ಜಿ ಇಂಥ ರೋಡೆಲ್ಲ ಸಿಗ್ಬಿಟ್ರೆ ಕೇಳಬೇಕಾದ್ರು. ಅಯ್ಯಮ್ಮ, ನೋಡಿ ಇಲ್ಲಿ ವಾತಾವರಣ, ಇಲ್ಲಿನ ವೈಬ್, ಇಲ್ಲಿನ ವಾತಾವರಣ ತೋರಿಸ್ಬೇಕು ಅಂತಲೇ ನಾನು ನಿಮಗೆ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಮಧ್ಯೆ ಕೆರೆ ಇದೆ, ಸುತ್ತಲೂ ವಾಕಿಂಗ್ ಮಾಡ್ಬೋದು. ಕಾಣಿಸುತ್ತೆ ಇಲ್ವೋ ಗೊತ್ತಿಲ್ಲ, ಚೆನ್ನಾಗಿದೆ ವಾತಾವರಣ. ಇವೆಲ್ಲ ಸಾಫ್ಟ್ವೇರ್ ಕಂಪ್ನಿಗಳು. ಒಳಗೆ ಹೋಗ್ತಾ ಇದ್ದೀನಿ, ಬನ್ನಿ ನೋಡಿ ಗಾಯ್ಸ್. ಇವಾಗ ನಾವಿಲ್ಲಿ
ರೈಟ್ ತಗೊಳ್ಳೋಣ, ಸ್ಟ್ರೇಟಾಗಿ ನುಗ್ಗೋಣ. ಬನ್ನಿ, ಲೆಟ್ಸ್ ಗೋ. ಇಲ್ಲಿ ನಮಗೆ ಕೆಲಸ ಇರುತ್ತೆ. ವಾರಕ್ಕೆ ಒಂದು ಏನಿಲ್ಲ ಅಂದರೆ 2-3 ಸಲ ಬರ್ತಾ ಇರ್ತೀನಿ. ಅಯ್ಯಪ್ಪ, ನೋಡಿ ಗಾಯ್ಸ್, ಇದೆ ನೋಡಿ ಸಾಫ್ಟ್ವೇರ್ ಕಂಪ್ನಿಗಳು ಒಳಗಡೆ. ಓಹೋ, ಇಲ್ಲೆಲ್ಲ ಸಿಗುತ್ತೆ ನಿಮಗೆ. ಟೀ, ಕಾಫಿ, ಪಿಜ್ಜಾ, ಬರ್ಗರು ಎಲ್ಲ ಸಿಗುತ್ತೆ ಸ್ನೇಹಿತರೆ. ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ನಮ್ಮ ಗಾಡಿ ನೋಡಿ ಇಲ್ಲೇ ಇದೆ. ಬನ್ನಿ ಹೊರಡೋಣ. ಕೆಲಸ ಮುಗಿಸ್ಕೊಂಡೆ ವ್ಲಾಗ್ ಶುರು ಮಾಡೋಣ ಅಂತ ಮಾಡ್ತೀನಿ. ಬ್ಯಾಟ್ರಿ ಡೌನ್ ಆಗಿಬಿಟ್ಟಿದೆ, ಶಡೌನ್ ಆಗಿಬಿಟ್ಟಿದೆ. ನನಗೆ ಅನ್ನಿಸ್ದಂಗೆ ಈ ಗೋಪ್ರೋ ಮೀಡಿಯಾ ಮೋಡ್ ಏನಿದೆ, ಇದೇನಿದೆ, ಇದರಲ್ಲಿ ಜಾಸ್ತಿ ಹೊತ್ತು ಬ್ಯಾಟ್ರಿ ಬರೋಲ್ಲ. ಹಾಕಿಟ್ರೆ ಗೋಪುರದೆಲ್ಲ ಬ್ಯಾಟ್ರಿ ಹಾಕಿಟ್ರೆ ಮೀಡಿಯಾ ಮೋಡ್ ಕನೆಕ್ಟ್ ಮಾಡಿಕೊಂಡ್ರೆ ಜಾಸ್ತಿ ಬ್ಯಾಟ್ರಿ ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂತಂದರೆ ಬ್ಯಾಟ್ರಿ ಇತ್ತು, ಬಟ್ ಇದ್ದಕ್ಕಿದ್ದಂಗೆ ಶೆಡೌನ್ ಆಗಿಬಿಟ್ಟಿದೆ. ಬನ್ನಿ ಹೊರಡೋಣ. ಮೈಕ್ ಎಲ್ಲ ಕನೆಕ್ಟ್ ಆಗಿದೆ. ಸೋನಿ ಮೈಕನ್ನು ಯೂಸ್ ಮಾಡ್ತಾಯಿದ್ದೀನಿ. ಕೆಲಸ ಮುಗಿಸ್ಕೊಂಡು ಹೊರಟಿದ್ದೀನಿ ಗಾಯ್ಸ್. ಇವಾಗ ಎಕ್ಸಿಟ್ ಆಗೋಣ. ಎಕ್ಸಿಟ್ ಗೇಟ್ ಹತ್ರ ಬಂದಿದ್ದೀನಿ. ಬಾಗಿಲು ತೆಗಿತಾರ ಎಲ್ಲ ಗೊತ್ತಿಲ್ಲ. ತೆಗ್ದಿಲ್ಲ, ಅದು ಬಿಡೋದು ಅದು. ಬನ್ನಿ ಹೊರಡೋಣ. ಯಸ್ ಗಾಯ್ಸ್, ಕೆಲಸ ಮುಗಿಸ್ಕೊಂಡು ಹೊರಟಿದ್ದೀನಿ. ಇವಾಗ ಸಮಯ ಬಂದು 11 ಗಂಟೆ. ಹ್ಯಾವಿ ಅಂದರೆ ಹ್ಯಾವಿ ಬಿಸಿಲಿದೆ. ಏನೋ ಹೇಳಿ ಸ್ನೇಹಿತರೆ, ಈ ಥರ ಬಿಸಿಲಲ್ಲಿ ಮೋಟೋ ವ್ಲಾಗ್ ಮಾಡೋದು ಹ್ಯಾವಿ ಟಾರ್ಚರ್. ಕ್ಯಾಮ್ರಾ ಒಳಗಡೆ, ಕ್ಯಾಮ್ರಾ ಅಂತೀನಿ, ಹೆಲ್ಮೆಟ್ ಒಳಗಡೆ ಸರಿಯಾಗಿ ಜ್ಯೂಸ್ ಇಳಿಯುತ್ತೆ. ಬನ್ನಿ ಅಬ್ಬಾ. ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ವಾಕಿಂಗ್ ಮಾಡೋದಕ್ಕಾಗಲಿ, ಕುತ್ಕೊಂಡು ಧ್ಯಾನ ಮಾಡೋದಕ್ಕಾಗಲಿ ಒಳ್ಳೆ ವಾತಾವರಣ. ಸಖತ್ ಖುಷಿ ಆಗುತ್ತೆ ಮಾತ್ರ. ಈ ಥರ ಹೋಗ್ತಾ ಇದೆ, ಆದಷ್ಟು ಬೇಗ. ಓಕೆ, ಇದು ಎಕ್ಸಿಟ್ ಗೇಟ್, ಮೇನ್ ಎಕ್ಸಿಟ್ ಗೇಟು. ಬನ್ನಿ ಹೊರಡಮ್ಮ. ಬೆಳಗ್ಗೆ ತಿಂಡಿ ಬೇರೆ ಮಾಡಿಲ್ಲ. ಬೆಳಗ್ಗೆ ಸುಮಾರು 8:30ಗೆ ಬಂದೆ. ಇವಾಗ 11 ಗಂಟೆಗೆ ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗಿ ನಮ್ಮ ಗೆಳೆಯ ತಿನ್ನೋದಕ್ಕೆ ಏನಾದ್ರು ಮಾಡಿರ್ತಾರೆ ಸ್ಪೆಷಲ್ಲಾಗಿ, ತಿನ್ಕೊಂಡು ಸ್ವಲ್ಪ ಹೊರಗಡೆ ಹೋಗಬೇಕು. ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಇನ್ನೇನಿಲ್ಲ, ಫುಲ್ ರೆಸ್ಟ್. ವಾಹ್, ಇಲ್ಲಿ ಅಕ್ಕಪಕ್ಕ ಮರಗಳು ನೋಡಿ ಎಷ್ಟು ಚೆನ್ನಾಗಿದೆ. ಯಾರು ಏನೂ ಹಾನಿ ಮಾಡಿಲ್ಲ, ಅದಕ್ಕೆ ನಮಗೆಲ್ಲ ಎಷ್ಟು ಸುಂದರವಾಗಿ ನೆರಳು ಕೊಡ್ತಾ ಇದೆ ನೋಡಿ. ಅದ್ಭುತ. ಬೆಂಗಳೂರಲ್ಲಿ ನಿಂತದ್ದು ನೋಡ್ಬೇಕಂತಂದರೆ ಎಲ್ಲೋ ಅಲ್ಲಿ ಇರುತ್ತೆ ಅಷ್ಟೆ, ಎಲ್ಲ ಕಡೆ ಇದೆಲ್ಲ. ನಂಗೆ ಇಲ್ಲಿ ಬಂದ್ರಂತೂ ಸಖತ್ ಖುಷಿ ಆಗುತ್ತೆ ಮಾತ್ರ, ಸಖತ್ ಖುಷಿ. ಇಲ್ಲೇ ಏನಾದರೂ ಮನೆ ಇದ್ಬಿಟ್ಟಿದ್ರೆ ನಮ್ಮಷ್ಟು ಪುಣ್ಯವಂತರು ಯಾರು ಇರ್ತಿರ್ಲಿಲ್ಲ. ಓಕೆ, ಬ್ಯಾಟ್ರಿ ಎರಡೂ ಕೂಡ ಹೊಗೆ ಹಾಕ್ಸ್ಕೊಂಡಿದೆ ಗೋಪುರದ್ದು. ಇದು ಟೆನ್ಷನ್ ಬ್ಯಾಟ್ರಿ ಹಾಕಿದ್ದೀನಿ ನಾನು. ಬೆಳಗ್ಗೆ ಬರಬೇಕಾದ್ರೆ ಗೋಪುರ ಒರಿಜಿನಲ್ ಬ್ಯಾಟ್ರಿ ಇತ್ತು. ಎರಡೂ ಫುಲ್ ಹೊಗೆ ಹಾಕ್ಕೊಂಡಿದೆ.
ಬಟ್ ಆದರೂ ಕೂಡ ಒಂದು ರೇಂಜಿಗೆ ಬ್ಯಾಕಪ್ ಕೊಡುತ್ತಂತ ಅಂದ್ಕೊಂಡಿದ್ದೀನಿ. ಇದು ಟೆಲ್ಸಿನ್ ಇದು ಕೂಡ ಹೊಟ್ಟೆ ಬಂದ್ಬಿಟ್ಟಿದೆ. ಸೊ ನೋಡೋಣ ಎಲ್ಲಿ ತನಕ ಬರುತ್ತೆ ಬ್ಯಾಟ್ರಿ ಬ್ಯಾಕಪ್ ಅಂತ. ಏನೋ ಬರಬೇಕಾದ್ರೆ ನಂಗೆ ಪಕ್ಕ ಗೊತ್ತಿತ್ತು ಬ್ಯಾಟ್ರಿ ಪಕ್ಕ ಊಸ್ಟ್ ಆಗುತ್ತೆ ಅಂಥೇಳಿ. ಅದಕ್ಕೆ ಇನ್ನೊಂದು ಬ್ಯಾಟ್ರಿ ಹಿಡ್ಕೊಂಬಂದಿದ್ದೆ. ಇರಲಿ ಅದಕ್ಕೂ ಸೇಫ್ಟಿಗೆ ಪವರ್ ಬ್ಯಾಂಕ್ ಇರಲಿಲ್ಲ, ಅದಕ್ಕೋಸ್ಕರ ತೊಗೊಂಬಂದಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಆಯ್ತು ನೋಡಿ. ಇಲ್ಲ ಅಂತಂದರೆ ಅಷ್ಟೆ. ಡ್ಯೂಕ್ ಯಾವುದು ಗುರು ಇದು? 250 ಆಗಿರಬೇಕು. ಚೆನ್ನಾಗಿದೆ ಗಾಡಿ. ನಮಗೆಲ್ಲ ಇಂಥ ಗಾಡಿ ಓಡಿಸೋ ಆಸೆ. ಏನು ಮಾಡೋಣ, ದೇವರು ನಮ್ಮನ್ನು 4.7 ಫೀಟಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಇನ್ನೂ ಕುಳ್ಳಕ್ಕಿದ್ದೆ, ಇವಾಗ ಸ್ವಲ್ಪ ಹೈಟ್ ಆಗಿದ್ದೀನಿ ಅಷ್ಟೆ. ಇಲ್ಲಂತೂ ಹೆವಿ ಟಾರ್ಚರ್ ಗುರು. ನೀವು ಯಾವಾಗೇ ಬರ್ರಿ ಈ ರೋಡಲ್ಲಿ ಮಾತ್ರ ಅಯ್ಯೋ ಎನಿ ಟೈಮ್ ಟ್ರಾಫಿಕ್. ಅದು ಒಂದು 5 ನಿಮಿಷ 6 ನಿಮಿಷ ಆದರೂ ಪರವಾಗಿಲ್ಲ, 45 ನಿಮಿಷ ಅರ್ಧ ಗಂಟೆ ಅಯ್ಯೋ. ಈಗ ಸ್ವಲ್ಪ ಬೆಟರು. ಸಾಯಂಕಾಲ ಬಂದರೂ ಮಾತ್ರ ರಾತ್ರಿ ಟೈಮು ಈ ಆಫೀಸ್ಗಳು ಬಿಡ್ತಾವಲ್ಲ, ಹೆವಿ ಕ್ರೌಡು. ಅರ್ಜೆಂಟಲ್ಲಿ ನೇಚರ್ ಕಾಲ್ ಏನಾದರೂ ಬಂದುಬಿಡ್ಬೇಕು, ಅಷ್ಟೇ ಅವನ ಕತೆ. ಅಯ್ಯೋ ಭಗವಂತ. ಸ್ನೇಹಿತರೆ, ನನಗೆ ಅನಿಸ್ದಂಗೆ ಸುಮ್ಮನೆ ಬ್ಯಾಟ್ರಿ ವೇಸ್ಟ್ ಮಾಡೋದಕ್ಕಿಂತ ಈ ಟ್ರಾಫಿಕ್ ಆದ್ಮೇಲೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ಒಂದು ಸಿಗ್ನಲ್ ಅಂತೂ ಬಂದೆ. ಒಂದು ಸಿಗ್ನಲ್ಲು ತಪ್ಸ್ಕೊಂಬಂದೆ. ಇವಾಗ ಇನ್ನೊಂದು ಸಿಗ್ನಲ್ಲು. ಇಲ್ಲೂ ಅಷ್ಟೇ ಹೆವಿ ಕ್ರೌಡು. ಏನು ಮಾಡೋಕ್ಕೂ ಆಗಲ್ಲ ನೋಡಿ. ಎಲ್ಲಿ ನೋಡಿದರಲ್ಲಿ ಕ್ರೌಡು. ಕಾಲೇಜು ಫುಸ್ಕೋಸ್, ಏನು ಫುಸ್ಕೋಸ್ ಯಪ್ಪ ಭಗವಂತುಡ ಎಂತೆಂಥ ಹೆಸರಿಡ್ತಾರೆ ನೋಡ್ರಿ. ಫುಸ್ಕೋಸ್ ಅಂತೆ, ಫುಸ್ಕೋಸ್ ಯಪ್ಪ ಎಂಥ ಹೆಸರಿಡ್ತಾರೋ. ಗೋದ್ರೇಜ್ ಅವ್ರದ್ದು ಶೋರೂಮ ಏನೋ ಅಂತ ಗೊತ್ತಿಲ್ಲ, ಏನೋ ಹೊಸದಾಗಿ ಆಗ್ತಾಯಿದೆ, ದೊಡ್ಡದಾಗಿದೆ. ಮೋಸ್ಟ್ಲಿ ಕಂಪ್ನಿ ಅಂತ ಅನಿಸುತ್ತೆ ಇದು. ಏನಪ್ಪ ಈ ಶೆಕೆಯಲ್ಲಿ ಹೆಲ್ಮೆಟ್ ಹಾಕ್ಕೊಂಡಿರ್ಬೇಕು ಅಂತಂದರೆ ದೊಡ್ಡ ಚಾಲೆಂಜ್ ಇದ್ದಿರುವೆ ನಿಜ. ಅದು ಫುಲ್ ಫೇಸ್ ಹೆಲ್ಮೆಟು, ಹಾಫ್ ಹೆಲ್ಮೆಟ್ ಆದರೂ ಒಂದು ರೇಂಜ್ ಪರವಾಗಿಲ್ಲ. ಫುಲ್ ಫೇಸ್ ಹೆಲ್ಮೆಟ್ ಹಾಕ್ಕೊಂಡು ಈ ಬೇಸಿಗೆಯಲ್ಲಿ ವ್ಲಾಗ್ ಮಾಡೋದು ಅಂತಂದರೆ ಯಪ್ಪ ಗುರು. ಆಮೇಲೆ ಸಿಗ್ತೀನಿ ಗೈಸ್. ನೋಡಿ ಗಾಯ್ಸ್, ನಮ್ಮ ಫೇವ್ರೆಟ್ ಕಾರು ಗಾಯ್ಸ್, ಆಲ್ಟೋ K10. ಎಷ್ಟು ಪುಟಾಣಿ ಇದೆ ನೋಡಿ. ಹಳೆ ಆಲ್ಟೋ ಹೋಲಿಸಿದ್ರೆ ತುಂಬ ಚಿಕ್ಕದಿದೆ. ಬಟ್ ಸೇಫ್ಟಿ ಏನೂ ಇರಲ್ಲ. ಮಿಡ್ಲ್ ಕ್ಲಾಸ್ ಅವರಿಗೆ ಹೈಫೈ ಗಾಡಿ. ಬನ್ನಿ, ಇನ್ನೊಂದು ಸಿಗ್ನಲ್ ಇದೆ, ಇದನ್ನು ನಾನು ದಾಟ್ಕೊಂಡ್ರೆ ಅಪ್ಪ ಬರೀ ಸಿಗ್ನಲ್ಗಳೇ ಈ ರೋಡಲ್ಲಿ. ಸುಮಾರು ಸಿಗ್ನಲ್ಗಳಿದೆ ಇಲ್ಲಿ ಈ ರೋಡಲ್ಲಿ. ಅಯ್ಯೋ ಎಲ್ಲಿ ಹೋದರೂ ಜಾಮು. ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ, ಬಲಮುರಿ ಗಣಪತಿ ದೇವಸ್ಥಾನ, ಚೆನ್ನಾಗಿದೆ. ಅಯ್ಯಪ್ಪ ಮೋಂತ್ರ ಆಟೋ ಹೆಸರು ನೋಡಿ, ಮೋಂತ್ರ. ಬ್ಯಾಟ್ರಿ ಎಲೆಕ್ಟ್ರಿಕಲ್ ಗಾಡಿ. ಸಿಗ್ನಲ್ ಬಿಡ್ತು ಹೊರಡೋಣ.
ಬ್ಯಾಟ್ರಿ ಪರವಾಗಿಲ್ಲ ಇದೆ, ಹೋಗೋಣ. ನೀವೇನೋ ಖಾನಾ ಪೀನಾ ಎಲ್ಲ ಮುಗಿಸ್ಕೊಂಬಂದಿರಿ, ನಮ್ದು ಇನ್ನೂ ಆಗಿಲ್ಲ. ಹೊಟ್ಟೆ ಚಾಳ ಆಗ್ತಾಯಿದೆ. ಇನ್ಯಾವ ಗುರು ಅಜ್ಜಿ, ನಮಗೆ ಕಲ್ಯಾಣ ತಿಳಿಸ್ತೀರ? ನಾವು ರೊಚ್ಚಿಗೆದ್ರೆ ಅಯ್ಯೋ ನೋಡಿ ಇವನ್ನ ಬರೀ ಅಡ್ವಾನ್ಸ್ ಆಯ್ತಾರಪ್ಪ. ಎಲ್ಲಿ ಹೋದ್ರೆ ಆಟೋದವ್ರದ್ದೇ ಕಿರಿಕಿರಿ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಎಲ್ಲರೂ ಹಂಗಿರಲ್ಲ, ಒಬ್ಬೊಬ್ಬರು ಏಕದಮ್ ತಿರ್ಸ್ಬಿಡ್ತಾರೆ ಹಂಗೆ. ಆಹಾ ಇಲ್ಲಿ ಸ್ವಲ್ಪ ತಂಪಾಗಿದೆ. ಇಲ್ಲಿ ಸ್ವಲ್ಪ ಚಚ್ಚಾಡಬೇಕು. ಸಿಗ್ನಲ್ ಬಿಟ್ಟಿದೆ, ಸಿಗ್ನಲ್ ಇದೆ. ಅಣ್ಣ ಟ್ರಾಫಿಕಲ್ಲಿ ನಿಂತು 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 ಫುಲ್ ಬೋರ್ ಆಗ್ಬಿಟ್ಟಿದೆ ಗೈಸ್. ಅದಕ್ಕೆ ಈ ಕಡೆಯಿಂದ ಬಂದೆ. ಅವನ ಅಜ್ಜಿ ಇಲ್ಲಿಂದನೇ ಹೋಗೋಣ ಅಂತ. ಹಿಂಗಾಗ್ಬಿಟ್ಟಿದೆ. ಅಂತೂ ಸಿಗ್ನಲ್ ಬಿಡುತ್ತಪ್ಪ. ಇವಾಗ ರಪ್ ಅಂತ ನುಗ್ಬಿಡೋಣ, ಜುಪ್ ಅಂತ ಹೋಗೋಣ. ಬನ್ನಿ, ಲೆಟ್ಸ್ ಗೋ. ಯಪ್ಪ ಏನು ಟ್ರಾಫಿಕ್ಕು ಗುರುವೇ, ಸಾಕಾಗೋಯ್ತು ಇವತ್ತು ಮಾತ್ರ. ಹೆವಿ ಟ್ರಾಫಿಕ್ಕು. ಇಲ್ಲೊಂದು ಸಿಗ್ನಲ್ ಇದೆ, 5 ಮಾರಿಗೂ ಒಂದೊಂದು ಸಿಗ್ನಲ್. ಏನು ಹೇಳಿ ಅಣ್ಣ, ಒಂದು ಸೈಡ್ ಹೋಗೋಣ. ನಾವು ಎಲ್ಲೆಲ್ಲೋ ಗೊತ್ತಿರಲ್ಲ. ಇಲ್ಲೊಂದು ಸಿಗ್ನಲ್ ಇದೆ ನೋಡಿ, ಈ ಕಡೆ ಸಿಗ್ನಲ್ ಬಿಟ್ಟಿದ್ದಾರೆ. ಹಳ್ಳ ಮಕ್ಕಳು ಹಿಂಗೆ ಮಾಡ್ಬೇಕು, ಹೋಗಿ ಅಡ್ಡ ಬಂದು ಇಟ್ಕೊಂಡ್ಬಿಡ್ತಾರಂಗೆ. ಸಾಯ್ತಾವ, ಕಾಮನ್ ಸೆನ್ಸ್ ಅನ್ನೋದಿಲ್ಲ. ತುಂಬ ದಿನ ಆಯಿತು ಗಾಡಿ ಓಡಿಸಿದ್ದಾನೆ. ಸುಮಾರು 1 ತಿಂಗಳು ಆಯ್ತಾನಪ್ಪ. ಇಲ್ಲೊಂದು ಸಿಗ್ನಲ್ಲು ನೋಡಿ, ನೀವೇ ನೋಡಿ, ಇಲ್ಲೊಂದು ಸಿಗ್ನಲ್ಲು ಸ್ನೇಹಿತರೆ. ಮಾರಿ ಒಂದೊಂದು ಸಿಗ್ನಲ್. ಈ ನನ್ನ ಮಗನ ನೋಡಿ, ಇಂಥವ್ರಿಗೆ ಏನು ಮಾಡೋಣ ನೋಡಿ. ಯಜಮಾನ್ರೆ ನಿಧಾನ ಹೋಗಿ, ಅಕ್ಕ ನಿಧಾನ ಇರೋಣ. ಇಲ್ಲೂ ಒಂದು ಸಿಗ್ನಲ್ ಇದೆ. ಈಗ ಇನ್ನೊಂದು ಸಿಗ್ನಲ್ ತೋರಿಸ್ತೀನಿ ಬನ್ನಿ. ಅಯ್ಯೋ, ರೋಡ್ಗಳು ನೋಡಿ, ಒಂದೊಂದು ರೋಡ್ಗಳು ಬಾವಿ ಥರ ಇದೆ, ಒಂದೊಂದು ಮಧ್ಯ ಗುಂಡಿಗಳು. ಸಿದ್ದರಾಮಯ್ಯ ಏನೇನು ಹಕ್ಕಿಕತ್ತು, ಅಷ್ಟರಿಗೂ ಮುಂಡೆ ಮುಚ್ಚಿಬಿಟ್ಟೆ. ಅದು ಫ್ರೀ ಇದು ಫ್ರೀ ಅಂಥೇಳಿ. ರೋಡು ಟ್ಯಾಕ್ಸ್ ಕಟ್ತಾಯಿದ್ದೀವಿ, ಮುಚ್ಕೊಂಡು ರೋಡ್ ಮಾಡಿರಿ ಮೊದಲು. ಬೇಡದೇ ಇರುವಂಥದ್ದು ಭರವಸೆ ಕೊಟ್ಕೊಂಡು ದೇಶನ ಹಾಳು ಮಾಡೋಕೆ ಹೊಂಟೀರಿ. ಬೇಡದೇ ಇದ್ದಿದ್ದು ಭರವಸೆ ಕೊಟ್ಕೊಂಡು ದೇಶನ ಹಾಳು ಮಾಡೋದಕ್ಕೆ ಗೊತ್ತಾಗುತ್ತೆ. ಜನರಿಗೆ ಮೂಲಭೂತ ಸೌಕರ್ಯಗಳು ಏನೇನು ಅವಶ್ಯಕತೆ ಇದೆ ಅದನ್ನು ಪೂರೈಕೆ ಮಾಡೋಕೆ ಗೊತ್ತಾಗಲ್ವಾ? ಏನ್ರಿ ನಿಮ್ಮ ಸರ್ಕಾರ ನಾಚಿಕೆ ಆಗ್ಬೇಕು ನಿಮಗೆ.
ನಾವೆಲ್ಲ ಏನಕ್ಕೆ ಕಟ್ತಾ ಇರೋದು ಟ್ಯಾಕ್ಸ್ಗಳನ್ನು? ಹೇಗೆ ಕಾಸು ಇಸ್ಕೊತೀರೋ ಹಾಗೆ ಕೆಲಸನೂ ಮಾಡ್ಬೇಕಲ್ವಾ? ಎಲ್ಲ ಫ್ರೀ 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 ಅಂತ ಹೇಳ್ಬಿಟ್ಟು ಜನರಿಗೆ ಯಾಮಾರಿಸೋದು. ಸರ್ಕಾರನೇ ಯಾಮಾರಿಸುತ್ತೆ, ಬಾಕಿ ಕೇಳ್ಬೇಕಾ? ವಾಟ ನಾಗರಾಜ್ ಅವರು. ಇಲ್ಲಿ ಹೂವಿನ ಮಾರ್ಕೆಟ್ ಇದೆ, ಯಾವ ಏರಿಯಾ ಅಂತ ಗೊತ್ತಿಲ್ಲ ನನಗೂ. ಯಾವುದಪ್ಪ ಇದು ಏರಿಯಾ? ಸಹಕಾರ ನಗರ ಯಾವುದು ಅಂತ ಗೊತ್ತಿಲ್ಲ. ಯಾವುದು ನೆನಪಿತ್ತು, ಮರ್ತೋಗ್ಬಿಟ್ಟಿದ್ದೀನಿ. ಜೋಗುಪಾಳ್ಯ ನೋಡಿ ಗಾಯ್ಸ್, ಬಿಸಿಲು ನೋಡಿ. ಯಪ್ಪ ಭಗವಂತ, ಈ ಟ್ರಾಫಿಕ್ ಆದ್ಮೇಲೆ ಸಿಗ್ತೀನಿ. ಹೆವಿ ಟ್ರಾಫಿಕ್ ನೋಡಿದ್ರಲ್ಲ, ಒಂದೊಂದು ಮಾರಿಗೂ ಒಂದೊಂದು ಟ್ರಾಫಿಕ್. ಅಲ್ಲ ಗುರು, ಈ ಟ್ರಾಫಿಕಲ್ಲಿ ನಾವು ಗಾಡಿ ಓಡ್ಸೋಕ್ಕೆ ಒದ್ದಾಡ್ತೀವಿ. ಅಕ್ಕ ಆಟೋ ಹೊಡಿತಾ ಇದ್ದಾಳೆ, ಅಕ್ಕ ಆಟೋ ಓಡಿಸ್ತಾವಳೆ. ಹೆಂಗೆ ಓಡಿಸ್ತಾರೋ ಗೊತ್ತಿಲ್ಲ. ಎಲ್ಲ ಹೋಗ್ಬೇಕು. ಅಕ್ಕ ನೋಡಿ ಆಟೋ ಓಡಿಸ್ತಾವಳೆ. ಗಾಡಿ ಓಡ್ಸೋಕ್ಕೆ ಕಷ್ಟ, ಅದಂಗೆ ಓಡಿಸ್ತಾರೋ ಪಾಪ. ಅಣ್ಣ, ನೀನು ಚಸ್ಮಾ ಹಾಕೊಂಡು ಆಮೇಲೆ ನೋಡ್ತಾ ಇರೋ, ಮೊದಲು ಮುಂದೆ ಶೋಕಿಗಳು ಮಾಡೋದೇ ಆಗೋಯ್ತು. ಕಾರಲ್ಲಿ ಒಂದು ಹುಡುಗಿ ಕುಂತವಳೆ, ಆ ಹುಡುಗಿ ನೋಡ್ತಾವಳೆ ಶಿಷ್ಯ. ಮುಂದೆ ಹೋಗೋದು ಬಿಟ್ಟು ಎಂತೆಂಥ ಜನಗಳು ಇರ್ತಾರಂದರೆ ಒಂದೊಂದು ಮುತ್ತು. ಅಯ್ಯೋ ಭಗವಂತುಡ. ಬನ್ನಿ, ಕ್ಯಾಮ್ರಾ ಆ್ಯಂಗಲ್ಲು ನೋಡಬೇಕು, ಇದು ಓಕೆನಾ ಅಥವಾ ಇನ್ನೂ ಚೇಂಜ್ ಮಾಡ್ಬೇಕಂತ. ಇವತ್ತು ಫಸ್ಟು ಟೆಸ್ಟ್ ಮಾಡ್ತಾ ಇರೋದು, ಎಲ್ಲ ಟೆಸ್ಟಿಂಗ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರಿಗೆ ನನ್ನ ವ್ಲಾಗ್ ಇಷ್ಟ ಆಗದೇ ಇರಬಹುದು, ಬಟ್ ಮೋಟೋ ವ್ಲಾಗರ್ಸಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಮಾಡ್ತಾ ಇರೋದು. ಮೋಟೋ ವ್ಲಾಗ್ನಲ್ಲಿ ಬರೀ ಕ್ಯಾಮ್ರಾ ಮತ್ತು ಇನ್ನಿತರ ಮೋಟೋ ವ್ಲಾಗ್ ಸಂಬಂಧಪಟ್ಟ ವಿಚಾರಗಳನ್ನು ಮಾತಾಡ್ತೀನಿ. ಲೈಫ್ ಸ್ಟೈಲ್ ವ್ಲಾಗಲ್ಲಿ ಲೈಫಿಗೆ ಸಂಬಂಧಪಟ್ಟ ನೇಚರು, ಲೈಫು, ಇದ್ರ ಬಗ್ಗೆ ಮಾತಾಡ್ತೀನಿ. ಹೀಗೆ ಓಕೆ. ಟ್ರಾವೆಲ್ ಮಾಡಬೇಕಾದ್ರೆ ಊರಿನ ಬಗ್ಗೆ ಆಗಲಿ, ರಸ್ತೆ ಬಗ್ಗೆ ಆಗಲಿ, ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತೀನಿ. ಕೆಲವೊಬ್ಬರು ನೋಡ್ರಿ ಈ ಆಟೋದವ್ರು ಹೆಂಗೆ ತಿರ್ಸ್ತಾರೆ ಅಂತ ಅನ್ಕೊತಾರೆ. ಏನು ಮಾಡ್ತಾನೆ ಇವನು, ಬರೀ ಅದೇ ವಿಚಾರ ಮಾತಾಡ್ತಾ ಇರ್ತಾನಲ್ಲ ಅಂತ ಅನ್ಕೊತಾರೆ. ಬಟ್ ಮೋಟೋ ವ್ಲಾಗರ್ಸಿಗೆ ಗೊತ್ತು ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ನೋಡಿ ಇಲ್ಲೊಂದು ಸಿಗ್ನಲ್ ಬಿಡ್ರೋಣ, ಹೋಗೋಣ ಬನ್ನಿ. ನನಗೆ ತುಂಬ ಹಸಿವಾಗ್ಬಿಟ್ಟಿದೆ ಸ್ನೇಹಿತರೆ, ಹಸು ತಡ್ಕೊಳಕ್ಕಾಗಲ್ಲ, ಗ್ಯಾಸ್ಟಿಕ್ ಆಗ್ಬಿಡುತ್ತೆ. ಹೋಗೋ, ಎಷ್ಟು ದೊಡ್ಡ ದಾರಿ ಬೇಕು ನಿಮಗೆ? ಒಳ್ಳೆ ಕಸ ಇದ್ದಲ್ಲ. ಹಬ್ಬ ನೋಡಿ ಎಷ್ಟು ಒಳ್ಳೆ ಗಿಡ ಮರಗಳಿದ್ದಾವೆ. ಹಿಂಗಿರ್ಬೇಕು ರಸ್ತೆ ಅಕ್ಕಪಕ್ಕ, ಚೆನ್ನಾಗಿರುತ್ತಲ್ಲ. ಫುಲ್ ಕವರ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಹೊಸ ಸೆಟಪ್ಪಲ್ಲಿ ನೋಡಬೇಕು. ಕುತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ.
ಸ್ನೇಹಿತರೆ, ನನ್ನ ಬರ್ತಡೇ ಬೇರೆ ಬಂತು ನೋಡಿ. ಇಲ್ಲೊಂದು ಸಿಗ್ನಲ್ಲು. ಜುಲೈ 20ಕ್ಕೆ ನನ್ನ ಬರ್ತಡೇ. ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ತೊಗೊತೀನಿ ಅಂತ, ನೋಡೋಣ. ಸ್ನೇಹಿತರೆ, ಪ್ರತಿ ವರ್ಷ ಬರ್ತಡೆಗೆ ನನ್ನ ಮೊಬೈಲನ್ನು ಚೇಂಜ್ ಮಾಡ್ತೀನಿ. ಪ್ರತಿ ವರ್ಷ ನನ್ನ ಬರ್ತಡೆಗೆ ಬೇರೆ ಮೊಬೈಲ್ ತೊಗೊತೀನಿ. ಒಂದೇ ವರ್ಷ ನಾನು ಮೊಬೈಲ್ ಉಪಯೋಗಿಸೋದು. ಅದನ್ನು ಎಕ್ಸ್ಚೇಂಜ್ ಮಾಡಿ ಬೇರೆ ಮೊಬೈಲ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ಸಲ ಆ್ಯಪಲ್ಲಿಗೆ ಶಿಫ್ಟ್ ಆಗೋಣ ಅಂತ ನೋಡೋಣ. ಕೆಲವೊಬ್ಬರೆಲ್ಲ ಬೇಡ ಅಂತ ಇದ್ದಾರೆ, ಬ್ಯಾಟ್ರಿ ಬ್ಯಾಕಪ್ ಬರೋಲ್ಲ ಅಂತ. ನಾನು S21 FE ಚೆನ್ನಾಗಿತ್ತು, ಬ್ಯಾಟ್ರಿ ಬ್ಯಾಕಪ್ ಬರೋಲ್ಲ ಅಂತಲೇ ಕೊಟ್ಟಿದ್ದು. ಅದೇ ನೋಡ್ತಾ ಇದ್ದೀನಿ. ಬೇರೆ ಫೋನ್ಗಳು ಯಾವುದು ಕಾಂಪ್ಯಾಕ್ಟಾಗಿ ಚೆನ್ನಾಗಿರೋ ಅಂಥದ್ದು ಯಾವುದೂ ಇಲ್ಲ. ನಾನು ನೋಡ್ತಾ ಇರುವಂಥದ್ದು ಕಾಂಪ್ಯಾಕ್ಟ್ ಆಗಿರಬೇಕು, ಅಂದರೆ ಹ್ಯಾಂಡಿ ಫೀಲ್ ಆಗಬೇಕು. ತುಂಬ ಚಿಕ್ಕ ಮೊಬೈಲಲ್ಲಿ ಕ್ಯಾಮ್ರಾ ಆಗಿರ್ಬೋದು, ಪರ್ಫಾರ್ಮೆನ್ಸು ಚೆನ್ನಾಗಿರ್ಬೇಕು, ಬ್ಯಾಟ್ರಿನೂ ಒಂದು ರೇಂಜಿಗೆ ಚೆನ್ನಾಗಿರ್ಬೇಕು. ಅಂಥ ಡಿವೈಸನ್ನು ಸರ್ಚ್ ಮಾಡ್ತಾಯಿದ್ದೀನಿ. ನನ್ನ ಲೀಸ್ಟಲ್ಲಿದ್ದು ಒಂದು ಸ್ಯಾಮ್ಸಂಗ್ S24 ಸ್ನ್ಯಾಪ್ಡ್ರ್ಯಾಗನ್ ವೇರಿಯಂಟು, ಆಮೇಲೆ S25, ಆಮೇಲೆ iPhone 15 ಸೆಕೆಂಡ್ ಹ್ಯಾಂಡ್ ಅಲ್ಲ, ಹೊಸದು. ಸೆಕೆಂಡ್ ಹ್ಯಾಂಡ್ ತೊಗೊಳ್ಳಲ್ಲ. ಇಲ್ಲ iPhone 15 ಎಲ್ಲ ನೀವು 38-40 ಸಾವಿರಕ್ಕೆಲ್ಲ ಸಿಕ್ಬಿಡುತ್ತೆ ಸೆಕೆಂಡ್ಸಲ್ಲಿ. ಬಟ್ ಅದೇ ನನ್ನ ಲೀಸ್ಟಲ್ಲಿರೋದು ಸ್ಯಾಮ್ಸಂಗ್ S24, S25, ಆಮೇಲೆ iPhone 15. ಇದು 3 ಡಿವೈಸಲ್ಲಿ ನೋಡ್ತಾ ಇದ್ದೀನಿ. ಅದು ಬಿಟ್ಟರೆ ಗೂಗಲ್ ಪಿಕ್ಸೆಲ್ಲು ಇಟ್ಕೊಂಡಿದ್ದೀನಿ ಸೈಡಿಗೆ. ಬಟ್ ಗೂಗಲ್ ಪಿಕ್ಸೆಲ್ಲು ಅಷ್ಟೊಂದು ಇಷ್ಟ ಆಗೋಲ್ಲ. ಅದರ ಡಿಸೈನ್ ಆಗಲಿ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ. ಮೇನು ವ್ಲಾಗ್ ಮಾಡೋದಕ್ಕೆ ಇರಬೇಕು, ಫೋನ್ ಸೂಪರಾಗಿರಬೇಕು. ಮತ್ತು ಏನಾದರೂ ಬೇಜಾರು ಬಂದಾಗ ಎಂಟರ್ಟೈನ್ಮೆಂಟ್ಗೆ ಸಿನಿಮಾ ನೋಡೋದಕ್ಕೆ ಡಿಸ್ಪ್ಲೇ ತುಂಬ ಚೆನ್ನಾಗಿರಬೇಕು. ಅಷ್ಟೇ ನನ್ನದು ಮೇನ್ ಉದ್ದೇಶ. iPhone 15 ಆಫ್ಲೈನ್ ಮಾರ್ಕೆಟಲ್ಲಿ ಅವೈಲೇಬಲ್ ಇಲ್ಲ, ಎಲ್ಲ ಸೆಕೆಂಡ್ಸಲ್ಲಿ ಸಿಗುತ್ತೆ. ಕೆಲವೊಂದು ಕಡೆ ಸಿಗ್ಬೋದು. ಬಟ್ ಆನ್ಲೈನಲ್ಲಿ ಐಫೋನಲ್ಲಿ ನಾನು 256 GB ವೇರಿಯಂಟ್ ನೋಡ್ತಾ ಇದ್ದೀನಿ. 256ಗೆ 64 ಇದೆ ಫ್ಲಿಪ್ಕಾರ್ಟಲ್ಲಿ. ಈಗೇನೋ ಸ್ವಲ್ಪ ಸೇಲ್ ಇದೆ, ಸ್ವಲ್ಪ ಡಿಸ್ಕೌಂಟ್ ಇದೆ, ಆಯಿತಾ. ಸೊ 64,000 ಇದೆ. ನನ್ನ ಫೋನು ಇವಾಗಿದ್ದು OnePlus Nord 5. ಎಕ್ಸ್ಚೇಂಜಿಗೆ ಕೇಳಿದೆ 25,000 ಅಂತಂದರು. ಆ ಫೋನ್ ಕೊಟ್ಟು iPhone 15 ತೊಗೊಳ್ಳೋಣ ಅಂತಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಅಷ್ಟೊಂದು ಬಜೆಟು ಸ್ವಲ್ಪ ಕಷ್ಟನೇ, ನೋಡಬೇಕು. ಆದರೆ ತೊಗೊತೀನಿ, ಇಲ್ಲ ಅಂತಂದರೆ ಇಲ್ಲ. ಒಟ್ಟು ಪಕ್ಕಾ ಪ್ರತಿ ವರ್ಷ ಬರ್ತಡೆಗೆ ಏನೋ ತೊಗೊತೀನಿ. ಬಟ್ ಏನಂತ ನನಗಿನ್ನೂ ಡಿಸೈಡ್ ಇಲ್ಲ. ಒಂದು ತಿಂಗಳು ಆಯ್ತು ರಜೆ ಹಾಕಿ. 15 ದಿನ ಊರಿಗೆ ಹೋಗಿದ್ದೆ, ಅಲ್ಲಿ ಇಲ್ಲಿ ಅಂಥೇಳಿ ಸುಮಾರು 1 ತಿಂಗಳು ಏನೂ ಕೆಲಸ ಮಾಡಿಲ್ಲ. ಸೊ ಇನ್ಕಮ್ಮು ಏನೂ ಇಲ್ಲ 1 ತಿಂಗಳಿಂದ. ಈಗ ಖರ್ಚಿಗೂ ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ. ಊರಿಗೆ ಹೋಗಿ ಸ್ವಲ್ಪ ದುಡ್ಡು ಖಾಲಿ ಮಾಡಿಬಿಟ್ಟು ಬಂದೆ. ಖಾಲಿ ಮಾಡಿಬಿಟ್ಟು ಅಂತಂದರೆ ಮನೆ ಖರ್ಚು, ಅದು ಇದು, ಮನೆಯಲ್ಲಿ ವಾರ್ಷಿಕ ಕಾರ್ಯಕ್ರಮಗಳಿತ್ತು, ಅದಕ್ಕೆಲ್ಲ ಖರ್ಚು, ಅದೆಲ್ಲ ಖಾಲಿ ಆಯಿತು. ಇವಾಗ ಹೊಸದಾಗಿದೆ. ಏನಾದರೂ ದುಡಿಮೆ ಮಾಡಿಕೊಂಡ್ರೆ ಫೋನ್ ತಗೋಬೋದು. ಗೊತ್ತಿಲ್ಲ ಏನಾಗುತ್ತೆ, ನೋಡೋಣ. ಆಸೆ ಇದೆ. ತೊಗೊಂಡ್ರೆ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತೀನಿ. ನಮ್ಮ ಸ್ಟುಡಿಯೋನೂ ಎಲ್ಲ ತೆಗೆದ್ಬಿಟ್ಟು ಐಟಮ್ಗಳನ್ನೆಲ್ಲ ಪ್ಯಾಕಪ್ ಮಾಡೋಗಿದ್ದೆ. ಮತ್ತು ಕ್ಲೀನಾಗಿ ಸೆಟಪ್ ಮಾಡಿಕೊಂಡು ಕೆಲವೊಂದಿಷ್ಟೆಲ್ಲ ಅನ್ಬಾಕ್ಸಿಂಗ್ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನನಗೆ ಕ್ಯಾಮ್ರಾ ಆಕ್ಸೆಸರೀಸ್ ಏನೇನು ತೊಗೊಂಡಿದ್ದೀನಿ, ಅದು ನಾನು ಕ್ಯಾಮ್ರಾ ಆಕ್ಸೆಸರೀಸ್ ಎಲ್ಲ ಏನು ತೊಗೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸೋಣ ಅಂತ ಆಸೆ. ಅದಕ್ಕೆ ಸ್ಟುಡಿಯೋ ಸೆಟಪ್ ಮಾಡ್ಕೋಬೇಕು ಮೊದಲು. ಮಾಡಿಕೊಂಡು ಕೆಲವೊಂದಿಷ್ಟು ವಿಡಿಯೋ ಶೂಟಿಂಗ್ಗಳಿದೆ, ಹೊರಗಡೆನೂ ಕೂಡ ಶೂಟಿಂಗ್ಗಳಿದ್ದಾವೆ. ಅಂದರೆ ಪ್ರಮೋಷನ್ ಅಲ್ಲ, ನನಗೆ ಇನ್ನೂವರೆಗೂ ಯಾವುದೂ ಪ್ರಮೋಷನ್ ಬಂದಿಲ್ಲ. ಬಟ್ ನಮ್ಮದು ಇನ್ನೊಂದು ಚಾನಲ್ ಇದೆ, ಮಾನಿಟೈಸೇಷನ್ ಆಗಿದೆ ಅಂತಂದಲ್ಲ, ಆ ಚಾನಲಲ್ಲಿ
ಕೆಲವೊಂದು ಶೂಟಿಂಗ್ಗಳೆಲ್ಲ ಬಾಕಿ ಇದ್ದಾವೆ, ಅಂದರೆ ಶೂಟ್ಗಳೆಲ್ಲ ಬಾಕಿ ಇದ್ದಾವೆ. ಅದನ್ನ ಮುಗಿಸ್ಕೊಂಡು ಫ್ರೀ ಆದಮೇಲೆ ಅನ್ಬಾಕ್ಸಿಂಗ್ ವಿಡಿಯೋಸು ಮತ್ತು ಹೆಲ್ಮೆಟ್ ಮೋಟೋ ಬ್ಲಾಗ್ ಸೆಟಪ್ ನಿಮ್ಗೆ ತೋರಿಸುವಂಥ ಆಸೆ. ನೋಡೋಣ. ನಮ್ಮ ಏರಿಯಾದಲ್ಲಿ ಇದನ್ನೇ ಇಲ್ಲಂತೂ ವರ್ಸ್ಟ್ ರೋಡ್ ಮಾತ್ರ. ನಾನು ಅಂದರೆ ಈ ಕಡೆ ರೋಡಿಂದ, ಈ ಓಲ್ಡ್ ಮಡ್ರಾಸ್ ರೋಡಿಂದ ಬಂದರೆ ಇದೇ ರೋಡಲ್ಲೇ ಹತ್ತಿರ. ಸೊ ಈ ರೋಡು ತುಂಬ ವರ್ಸ್ಟ್ ಆಗಿದೆ. ನಾನು ಯಾವಾಗಲೂ ಓಡಾಡೋದು ಕೋರಮಂಗಲ, ಅದು ತುಂಬ ಚೆನ್ನಾಗಿದೆ. ಇದು ತುಂಬ ವರ್ಸ್ಟ್ ರೋಡ್, ಇದು ತುಂಬ ಗಲೀಜು. ಅರ್ಥ ಆಯಿತು ಅಂತ ಅನಿಸುತ್ತೆ. ಬನ್ನಿ ಲೆಟ್ಸ್ ಗೋ. ತುಂಬ ಸೆಕೆ ಯಪ್ಪ. ಏರ್ ವೆಂಟಿಲೇಷನ್ನು ಒಂದು ರೇಂಜಿಗೆ ಚೆನ್ನಾಗಿದೆ, ಇಲ್ಲ ಅಂತಂದಿದ್ರೆ ಅಷ್ಟೆ. ನೋಡೋಣ, ಇದು ಮುಂದೆ ಎಲ್ಲಾದರೂ ಹೊರಗಡೆ ಹೋದವಾಗ ವ್ಲಾಗ್ ಮಾಡೋದಕ್ಕಾದರೂ ಮಾಡ್ತೀನಿ. ನೀವು ಪ್ರೀತಿ ತೋರಿಸಿದ್ರೆ ಪಕ್ಕ ಮಾಡೇ ಮಾಡ್ತೀನಿ. ನೋಡಿ, ಮೊನ್ನೆ ವಿಡಿಯೋ ಹಾಕಿದ್ದೆ, ಪ್ರೀತಿ ತೋರಿಸಿದ್ರಿ, ಖುಷಿ ಆಯಿತು. ಅದಕ್ಕೆ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀವಿ. ಇಲ್ಲ ಅಂತ ವ್ಲಾಗ್ ಮಾಡ್ತಾಯಿಲ್ಲ. ನಿನ್ನೆ ಅಷ್ಟೇ ಹೊಸದಾಗಿ ಚಿನ್ ಮೌಂಟ್ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ಬೆಳಗ್ಗೆನೇ ಟೆಸ್ಟಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಾಂತಂದಿದ್ರೆ ಅದು ಒಣಗೋ ತನಕ, ಫುಲ್ಲು ಡ್ರೈ ಆಗೋ ತನಕ ಬಿಟ್ಬಿಡ್ತಾಯಿದ್ದೆ. ಎಮ್ಸಿಲ್ ಹಚ್ಚಿದ್ದೀನಿ ಗೈಸ್, ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂಥೇಳಿ. ಇಲ್ಲಂತೂ ಬಿಡಿ, ರೋಡು ವರ್ಸ್ಟು, ಎಲ್ಲ ವರ್ಸ್ಟೇ. ಅಪ್ಪ ಭಗವಂತ. ಇಲ್ಲಿಂದ ಮನೆಗೆ ಒಂದು 100-150 ಮೀಟ್ರ್ ಇದೆ ಅಷ್ಟೆ. ನನಗೆ 150 ಮೀಟ್ರ್ ಹೋಗೋದಕ್ಕೆ ತಗಲುವ ಸಮಯ 15 ನಿಮಿಷ ಇಲ್ಲ 30 ನಿಮಿಷ ಬೇಕು. ಹಂಗಿದೆ ಇಲ್ಲಿ ವಾತಾವರಣ. ನನ್ನ ಬೈಕಿಗೆ ನಂದು ಯೂಟ್ಯೂಬ್ ಚಾನಲ್ದು ಹಳೆ ಸ್ಟಿಕ್ಕರೇ ಇದೆ. ಹಳೆ ಸ್ಟಿಕ್ಕರ್ ತೆಗೆಸ್ಬೇಕು. ಹಳೆ ಸ್ಟಿಕ್ಕರ್ ತೆಗೆಸ್ಬಿಟ್ಟು ಹೊಸ ಸ್ಟಿಕ್ಕರ್ ಹಾಕ್ಬೇಕು. ಇನ್ನೂ ಹಾಕೇ ಇಲ್ಲ ನಾನು. ಕ್ಯಾಮ್ರಾ ಆನ್ ಇದೆಯಾ ಇಲ್ಲ ಗೊತ್ತಾಗ್ತಾಯಿಲ್ಲ. ಆನ್ ಇದೆ. ಬ್ಯಾಟ್ರಿ ಪರವಾಗಿಲ್ಲ ಗುರು, ಚೆನ್ನಾಗಿ ಬಂತು ಬ್ಯಾಟ್ರಿ. ಇಲ್ಲಂತೂ ತುಂಬ ವರ್ಸ್ಟ್ ಯಪ್ಪ ಗುರುವೆ. ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ, ನಮ್ಮ ಸ್ನೇಹಿತರು ಒಳ್ಳೆ ಟೀ ಮಾಡ್ತಾರೆ ಮಾತ್ರ. ಬೆಲ್ಲ ಹಾಕಿ, ಶುಂಠಿ ಚೆನ್ನಾಗಿ ಜಜ್ಜಿಬಿಟ್ಟು ಬೆಲ್ಲ ಹಾಕಿಬಿಟ್ಟು ಟೀ ಮಾಡಿಕೊಡ್ತಾರೆ. ಏನು ಸ್ವರ್ಗ ಅಂತೀರ. ಒಳ್ಳೆ ಟೀ ಮಾಡಿಕೊಡ್ತಾರೆ ಮಾತ್ರ, ಒಳ್ಳೆ ಮಾಡ್ತಾರೆ ಟೀನ. ಅಡುಗೆನೂ ಅಷ್ಟೇ ಸಾಕಾದ ಮಾಡ್ತಾರೆ. ಅವ್ರ ಮನೆಯವರು ಹಾಗೆ, ಮನೆಯವ್ರು ಅಂತಂದರೆ ಅವ್ರ ಮಿಸ್ಸಸ್ಸು ಸಾಕಾದ ಮಾಡ್ತಾರೆ ಅಡುಗೆ. ರೊಟ್ಟಿ ಗಿಟ್ಟಿ ಚಪಾತಿ ಪಲ್ಯ ಏನು ಕೇಳ್ತೀರ, ಅದ್ಭುತ. ನೋಡಿ ಹೆಂಗೆ ನಿಂತ್ಕೊಂಡವನ. ಮುಂದ್ಗಡೆ ಫುಲ್ ಖಾಲಿ ಇದೆ ಸ್ನೇಹಿತರೆ. ನೋಡಿ, ಏನಿಲ್ಲ, ಖಾಲಿ ಇದೆ, ಬಟ್ ನಿಂತ್ಕೊಂಡವನು. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಒಂದು ಸೈಡಿಗಾರ ಹೋಗಿ ನಿಂತ್ಕ. ಹೊಟ್ಟೆಗೆ ಏನು ತಿಂತೀರಪ್ಪ, ಸುಮ್ಮನೆ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಂತಾರೆ. ಸಿಟ್ಟು ಬರುತ್ತೆ ಸ್ನೇಹಿತರೆ. ನಾನು ಆ್ಯಕ್ಚುಲಿ ಈ ಥರ ಎಲ್ಲ ಮಾತಾಡೋಲ್ಲ, ಬಟ್ ತುಂಬ ಸಿಟ್ಟು ಬರುತ್ತೆ ನನಗೆ. ಈಗಂತೂ ತಾಳ್ಮೆನೇ ಇಲ್ಲ ಬಿಡಿ. ಮೊದಲೆಲ್ಲ ಬ್ಲಾಗಲ್ಲಿ ಈ ಥರ ಮಾತಾಡೋದಕ್ಕೆ ಸ್ವಲ್ಪ ಹೆದರ್ತಾ ಇದ್ದೆ. ಯಾರೇನು ಅನ್ಕೊಂತಾರೋ ಏನೋ ಅಂತ. ಯಾರು ಅಂದ್ಕೊಂಡ್ರೆ ನಮಗೇನಾಗಬೇಕು ಸ್ನೇಹಿತರೆ ಅಲ್ಲ. ಬ್ಲಾಗ್ ನೋಡ್ತಾರೆ ಅಷ್ಟೇ. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ನಾವು ಕೆಟ್ಟದ್ದನ್ನು ಏನೂ ಮಾಡಲ್ಲ.
ನಾವು ಕೆಟ್ಟದ್ದನ್ನಂತೂ ಯಾವತ್ತೂ ಮಾಡಲ್ಲ. ನನ್ನ ಮಾತಲ್ಲಿ ಕೋಪ ಬಂದಾಗ ಸ್ವಲ್ಪ ಪರಾಂಗ ಮಾತಾಡ್ಬೋದು ಅಷ್ಟೇ. ನಮ್ಮ ಉದ್ದೇಶ ಅದು ಇರಲ್ಲ. ಕೋಪದಲ್ಲಿ ಟೆಂಪರ್ ಕಳ್ಕೊಬಿಡ್ತೀವಿ. ನೋಡಿ ಇಲ್ಲಿ ನೋಡಿ ಹಂಗೆ ಬ್ಲಾಕ್ ಮಾಡ್ಕೊಂಡು ಕುಂತಾರೆ. ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಈಗಿನ ಜನರಿಗೆ. ಸುಮ್ಮನೆ ರಸ್ತೆ ಮಧ್ಯೆ ಗಾಡಿಗಳನ್ನು ಪಾರ್ಕ್ ಮಾಡಿಬಿಡೋದು. ಹೇಳೋರಿಲ್ಲ ಕೇಳೋರಿಲ್ಲ. ಕೇಳೋಕ್ಕೆ ಬಂದರೆ ಧಮಕಿ ಹಾಕೋದು. ಮಾತಾಡ್ತಿರೋ ಗೊತ್ತಲ್ಲ ಬೆಂಗಳೂರಲ್ಲಿ ಅಷ್ಟೇ. ನಮಗೆ ಮರ್ಯಾದೆ ಇದ್ದರೆ ನಾವು ಮುಚ್ಕೊಂಡು ಹೋಗ್ಬೋದು ಅಷ್ಟೆ. ಅಂಥವ್ರ ಹತ್ರ ಸುಮ್ಮನೆ ಕಿತ್ತಾಡೋಕ್ಕಿಂತ ಸುಮ್ಮನೆ ಹೋಗ್ಬಿಡ್ಬೇಕು. ಅಬ್ಬಾ ಬಾಬಾ ಬಾಬಾ ನೋಡಿ ಸುಮ್ಮನೆ ನಿಂತವ್ರೆ. ಹೋಗಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ. ಗಾಡಿ ಪಾರ್ಕ್ ಎಲ್ಲಿ ಮಾಡಿದ್ದಾರೆ ನೋಡಿ, ರೋಡ್ ಮಧ್ಯೆ ಮಾಡಿರೋದು. ಅವ್ರೇನಲ್ಲಿ ಪಾರ್ಕ್ ಮಾಡ್ಕೊಂಡು ಏನು ಮಾಡ್ತಾರೆ? ಕಳ್ಳ ಮಕ್ಕಳು. ಸುಮ್ಮನೆ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ. ಈ ಬಿಸಿಲಲ್ಲಿ ಯಬ್ಬ ತುಂಬ ಕಷ್ಟ. ಪೇಷನ್ಸೇ ಇರಲ್ಲ ಸ್ನೇಹಿತರೆ. ಹೆಂಗೆ ಇಳಿತದೆ ಅಂತಂದ್ರೆ ಒಳಗಡೆ ಜ್ಯೂಸು ಬಾಯಿಗೆ ಬರ್ತಾಯಿದೆ ಜ್ಯೂಸ್. ಯಪ್ಪ ಫೈನಲಿ ನಮ್ಮ ಲೊಕೇಶನ್ ಬಂತು ಸ್ನೇಹಿತರೆ. ನನ್ನ ರೂಮ್ ಹತ್ರನೇ ಇದ್ದೀನಿ. ಓಕೆ ಸ್ನೇಹಿತರೆ, ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಡೋದನ್ನು ಮರಿಬೇಡಿ. ನಮ್ಮ ರೂಮ್ ಹತ್ರ ಬಂದೆ. ಪಾರ್ಕಿಂಗ್ ಮಾತ್ರ ಇಲ್ಲಿ, ರೂಮ್ ಹಿಂಗಡೆ ಇದೆ. ನಮ್ಮ ಸ್ನೇಹಿತರ ದೇವಸ್ಥಾನ ಇದು. ಸೊ ದೇವಸ್ಥಾನ ಹಿಂದ್ಗಡೆನೇ ಮನೆ ಇರುವಂಥದ್ದು. ಗಾಡಿ ಒಳಗಡೆ ಹಾಕ್ಬಿಡೋಣ. ಪಾರ್ಕಿಂಗಿಗೆ ಏನು ಸಮಸ್ಯೆ ಇಲ್ಲ. ಪಾರ್ಕಿಂಗ್ ತುಂಬ ದೊಡ್ಡದಾಗಿದೆ. ಇಲ್ಲಿ ತೋರಿಸ್ತೀನಿ. ನೋಡಿ ಪಾರ್ಕಿಂಗು ತುಂಬ ದೊಡ್ಡದಾಗಿದೆ, ಏನು ಸಮಸ್ಯೆ ಇಲ್ಲ. ಬಟ್ ಇಲಿಕಾಟ, ಹೆವಿ ಇಲಿಕಾಟ. ಏನು ಮಾಡೋದು? ಅಬ್ಬ ಒಳ್ಳೆ ನೆರಳು ಸಿಕ್ತು ಮಾತ್ರ. ಹಬ್ಬ ತುಂಬ ಸೆಕೆ ಸ್ನೇಹಿತರೆ. ಫೈನಲಿ ನಮ್ಮ ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ನನ್ನ ಗಾಡಿ ಇಲ್ಲೇ ಇದೆ. ನಾನು ಹೇಳ್ತಾ ಇರ್ತೀನಿ, ನಾನು ಎಲ್ಲೇ ಗಾಡಿ ನಿಲ್ಲಿಸಿದ್ರು ನೆರಳಿಗೆ ಬೇವಿನ ಮರ ಇರುತ್ತೆ ಅಂಥೇಳಿ. ನೋಡಿ ಬೇವಿನ ಮರ, ಬಿಲ್ವಪತ್ರ ಮರ ನೋಡಿದ್ರೆ ಇದೇ ಬೇವಿನ ಮರ. ಅವನ ರಕ್ಷಣೆ ಸದಾ ಇರುತ್ತೆ ನಮಗೆ ನಮ್ಮ ಗಾಡಿ ಮೇಲೆ. ಸ್ನೇಹಿತರೆ, ವ್ಲಾಗನ್ನು ಎಂಡ್ ಮಾಡುವಂತಹ ಸಮಯ. ಇರಿ, ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತ ತೋರಿಸ್ತೀನಿ ಇವಾಗ. ಹೆಲ್ಮೆಟ್ ಗ್ಲಾಸ್ ತಗೊಬಿಡೋಣ. ನೋಡಿ ಸ್ನೇಹಿತರೆ, ನನ್ನ ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ಯಪ್ಪ ಜ್ಯೂಸ್ ನೋಡಿ, ಕಾಣಿಸ್ತಾ ಇದೆಯಾ? ಸರಿ ಸ್ನೇಹಿತರೆ, ಇವತ್ತಿನ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ.
ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚ್ಕೊಡಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ಬ್ಲಾಗ್ಸ್ಗಳನ್ನು ಮಾಡ್ತೀನಂತೆ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗ್ತೀವಿ ಮುಂದಿನ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯ ಸಿಗೋಣ ಮುಂದಿನ ನೋಡೋದು. ಟೇಕ್ ಕೇರ್.